ವಾಣಿಶ್ರೀ ಮೇಡಮ್ ಅವರು ಹಾಗೂ ಶೋಭಾ ಮೇಡಮ್ ಅವರು ಕೂಡ ಇದ್ದಾರೆ. BK ಮೋಹನ್ ಕುಮಾರ್ ರಾಜ್ಯಾಧ್ಯಕ್ಷರು, ರವಿರಾಜ್ ಕೊಲಿವಿಯವರು ನಮ್ಮ ಸಮಾಜದ ಮುಖಂಡರು, ಜಿಲ್ಲಾಧ್ಯಕ್ಷರು, ಪೂಜ್ಯರು, ಗಣ್ಯರು, ಸಮಾಜದ ಮುಖಂಡರೆಲ್ಲರೂ ಜ್ಯೋತಿಯನ್ನು ಬೆಳೆಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಸನ್ಮಾನ್ಯ ತಿಪ್ಪಣ್ಣಪ್ಪಣ್ಣ ಕಂಕೂರವರು,
तदमहं वन्दे सुन्दरमुखं मन्ददातकसुतं तमिह श्रीविघ्नराजं भजे श्रीविघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे सेवित सुरेन्द्र महनीय गुणशीलम् सेवित सुरेन्द्र महनीय गुणशीलं तप तप समाधि सुख वरदानुकूलम् भावित सुरमणिगण भक्त परिपालं भयङ्कर विशङ्कमातङ्ग कुलकालं श्रीविघ्नराजं भजे श्रीविघ्नराजं भजे श्रीविघ्नराजं भजे कनक केयूरहारावळी कलित गंभीर गौरगिरि शोभं सुशोभं कनक केयूरहारावळी कलित गंभीर गौरगिरि शोभं सुशोभं कामादिभय भरित मूढमद कलिकलुष कन्तितमखण्ड प्रतापम् कामादिभय भरित मूढमद कलिकलुषखण्डितमखण्ड प्रतापम् जनक सुख नारद पतञ्जलि पराशर मदङ्ग मुनिसङ्ग सलापम् सत्यपरमाब्जनयन प्रमुद मुक्तिकर तत्त्वमसि नित्यनिगमादिस्वरूपं श्रीविघ्नराजं भजे श्रीविघ्नराजं भजे श्रीविघ्नराजं भजे श्रीविघ्नराजं भजे ಧನ್ಯವಾದಗಳು ನಿಶ್ಚಿತ ತಂಡ ಮರೆಪ್ಪ ಬಸ್ ಪಟ್ಟಣ. ಈಗ ತಾನೇ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರವೀಣ್ ಪಾಟೀಲ್ ಹರವಾಳ್ ಮಾನ್ಯ ಅಧ್ಯಕ್ಷರು ಜಸ್ಸಾನ್ ಕಲಬುರ್ಗಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು 2 ನಿಮಿಷದಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಬಸವರಾಜ್ ಬೂದಿಹಾಳ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡಬೇಕು. ದಯವಿಟ್ಟು ಸರ್ಕಾರಿ ಕಾರ್ಯಕ್ರಮದ ಅನೇಕ ನಾಯಕರು ಮಾತಾಡೋರಿದ್ದಾರೆ, ಗಣ್ಯರಿದ್ದಾರೆ, ದಯವಿಟ್ಟು ಅದನ್ನು ಗಮನದಲ್ಲಿಟ್ಟುಕೊಂಡು ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಸಮಾಜದ ಇನ್ನೂರು ಹಿರಿಯರಾದಂಥ ಶಿವಶರಣಪ್ಪ ಕೋಬಾಳಣ್ಣವರು ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರವರೇ ಹಾಗೂ ಇನ್ನೋರ್ವ ನಮ್ಮ ಮಾರ್ಗದರ್ಶಕರು ಶಾಸಕರು ಕಲಬುರಗಿ ದಕ್ಷಿಣದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಮಪ್ರಭು ಪಾಟೀಲ್ ರವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂಥ ನಮ್ಮ ರಾಜ್ಯ ಒಕ್ಕೂಟದ ಹಿರಿಯರು ಆದಂಥ ಸ್ನೇಹಿತರಾದಂಥ ಮೋಹನ್ ಕುಮಾರ್ ಸ್ನೇಹಿತರೆ ಹಾಗೂ ಇನ್ನೋರ್ವ ಹಿರಿಯ ಮುಖಂಡರಾದಂಥ ಮುಲ್ಗೆ ಸಾಹೇಬ್ರೆ, GD ಅಧ್ಯಕ್ಷರಾದಂಥ ಮಜಾರ್ ಆಲಂ ಖಾನ್ ಅವರೇ, ಜಸ್ಕಾಂ ಅಧ್ಯಕ್ಷರಾದಂಥ ಪ್ರವೀಣ್ ಪಾಟೀಲ್ ಹರವಾಳ್ ಅವರೇ, ಸಮಾಜದ ಹಿರಿಯ ಮುಖಂಡರು ಹೋರಾಟಗಾರರಾದಂಥ ಅವ್ವಣ್ಣ ಮೇಕೇರಿ ಅವರೇ ಹಾಗೂ ಈ ಪ್ರತಿಷ್ಠಿತ ಮಹಾನಗರ ಪಾಲಿಕೆಯ ಮೇಯರು ಆದಂಥ ನಮ್ಮ ಶ್ರೀಮತಿ ಜಾನಿ ಅವರೇ ಹಾಗೂ ಈ ನಮ್ಮ ಕಾರ್ಯಕ್ರಮದ ನಿಜಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಉಪನ್ಯಾಸ ನೀಡಲು ಆಗಮಿಸಿದಂಥ ಈ ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ SD ಪೂತೆ ಅವರೇ, ಈ ಸಾಂಸ್ಕೃತಿಕ ಇಲಾಖೆ AD ಅವರಾದಂಥ ನಮ್ಮ ಜಗದೀಶ್ವರಿ ಮೇಡಮ್ ಅವರೇ ಹಾಗೂ
ಇನ್ನೋರ್ವ ನಮ್ಮ ಸಹೋದರಿ ಮತ್ತು ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಅರ್ಚನಾ ರಮೇಶ್ ಕಮಕ್ನೂರ್ ಅವರೇ, ಇನ್ನೋರ್ವ ನಮ್ಮ ಸ್ನೇಹಿತರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಸುನಂದ ಹಾಗೂ ಅವರ ಪತಿಯವರಾದಂಥ ಸ್ನೇಹಿತರಾದಂಥ ರವಿರಾಜ್ ಕೊರಿವೆ ಅವರೇ, ಈ ವೇದಿಕೆ ಮೇಲೆ ಆಸೀನರಾದಂಥ ಇನ್ನೋರ್ವ ಮಹಾನಗರ ಪಾಲಿಕೆಯ ಸದಸ್ಯನಾದಂಥ ಸಹೋದರಿಯಾದಂಥ ಶ್ರೀಮತಿ ಇನಾಮದಾರ್ ಅವರೇ, ಈ ಸಮಾಜದ ಹೋರಾಟಗಾರರು ಸ್ನೇಹಿತರಾದಂಥ ಲಚ್ಚಪ್ಪನ ಜಮಾದಾರ್ ಅವರೇ, ಇನ್ನೋರ್ವ ಹೋರಾಟಗಾರರು ನಮ್ಮ ಸ್ನೇಹಿತರು ವಿಠಲ್ ಹೇರು ಅವರ ಅಭಿಮಾನಿಗಳಾದಂಥ ಬಸವರಾಜ್ ಹರವಾಳ್ ಅವರೇ, ಇನ್ನೋರ್ವ ವಿಠಲ್ ಹೇರುಜಿ ಅವರ ಅಭಿಮಾನಿಗಳು ಸ್ನೇಹಿತರಾದಂಥ ರಮೇಶ್ ನಾಟಿಕರ್ ಅವರೇ, ಬಾಬುರಾವ್ ಜಮಾದಾರಣ್ಣವರೇ, ಹಾಗೂ ಈ ಹಿಂದುಗಡೆ ಕೂತಂಥ ಅನೇಕ ಸ್ನೇಹಿತರು ಮಾಜಿ ಅಧ್ಯಕ್ಷರಾದಂಥ ಶಿವಾನಂದ ಹನುಮಂಟಿ ಅವರೇ, ಅಶೋಕ್ ವೀರ್ ನಾಯಕ್ ಅವರೇ, ಹಾಗೂ ನಮ್ಮ ದಯಾನಂದ ಅಣ್ಣವರೇ ಮತ್ತು ವಾಣಿಶ್ರೀ ಮೇಡಮ್ ಅವರೇ, ಅವರಿವರನ್ನದೇ ಇವತ್ತು ವೇದಿಕೆ ಮೇಲೆ ಕೂತಂತ ಇವತ್ತು ಬೃಹತ್ ವೇದಿಕೆ ಇದು ಮತ್ತು ಎದುರುಗಡೆ ಕೂತಂತ ನಿಜಶರಣ ಅಂಬಿಗರ ಚೌಡೆಯನ್ನ ಎಲ್ಲ ಪರಮ ಭಕ್ತರೇ, ದಿವಂಗತ ವಿಠಲ್ ಹೇರುಜಿ ಅವರ ಅಭಿಮಾನಿಗಳೇ, ನನಗನ್ನಿಸ್ತದೆ ಇವತ್ತು ಕಳೆದ ಬಾರಿ ಶಿವಾನಂದ ಹನುಮಂಟಿ ಅವರು ಮಾಡಿದರು, ಯಾರ ಸಹಕಾರ ಇದೆ ಅಂದ್ರೆ ಎಲ್ಲರೂ ವೇದಿಕೆ ಮೇಲೆ ಕೂತಂತವ್ರು ತಿಪ್ಪಣ್ಣಪ್ಪ ಕಮಕ್ನವರು ಹಿಡ್ಕೊಂಡು ಎಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟಿದ್ದೆವು. ಇವತ್ತು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್, ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಆದಂಥ ನನ್ನ ಜಯಪ್ರಕಾಶ್ ಅವರು, ಇವತ್ತು ಅವ್ರೇನು ಆಗ್ಬೇಕಂತ ಅಂದವರಲ್ಲ, ಭಾಳ ಜನರಿಗೇನು ಇವರೇ ಕೂಡಿ ಮಾಡ್ರಂತ ಭಾಳ ಜನರಿಗೆ ಇರ್ಬೋದು, ಅವ್ರ ತಲೆಯಾಗಿರಲಿಲ್ಲ, ಅವ್ರು ಬೇಡ ಅಂತ ಹೇಳಿದರು. ಕಮಕ್ನೂರ್ ಸಾಹೇಬ್ರು ಬೆಂಗಳೂರು ಕರೆದು ಯಾರಾದರೂ ಇನ್ನೋರ್ವ ಯುವಕರು ಬೇರೆ ಗ್ರಾಮೀಣ ಭಾಗದಾಗಿದ್ದು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋರಿದ್ರೆ ಅಂದ್ರೆ ಮಾಡ್ರಿ ಬೂದಿಯಾಳ ಅಂತ ನಮಗ ರಮೇಶ್ವರಿಗೆ ಎಲ್ಲರೂ ಹೇಳಿದರು. ಆದರೆ ಇವತ್ತು ಎಲ್ಲ ಯುವಕರ ಒತ್ತಾಯದ ಮೇಲೆ ಇವತ್ತು ಶಿವಾನಂದ್ ಏನು ಮಾಡಿದ್ದ ಲಾಸ್ಟ್ ಟೈಮ್ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯಾರಪ್ಪ ಮಾಡೋರು ಅಂತ ಹೇಳಿ ಎಲ್ಲರೂ ಸ್ವಂತ ಅವ್ರ ಮನೆಗೆ ಹೋಗಿ ತಯಾರು ಮಾಡಿ ಇವತ್ತು ನಾವು ಸ್ವಾಗತ ಸಮಿತಿ ಅಧ್ಯಕ್ಷ ಮಾಡೀವಿ. ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಚಾಲನೆ ಕೇವಲ ಇದರಿಂದ ಆಗಲಿಲ್ಲ, ಪ್ರತಿ ಸಾರಿ ಹಂಗಾಗಲಿಲ್ಲ. ಇವತ್ತು ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಅರ್ಪಿಸುವ ಮೂಲಕ ನಿಜಶರಣ ಅಂಬಿಗರ ಚೌಡೆಯನ ಭಾವಚಿತ್ರಕ್ಕೆ ಮತ್ತು ಅವರ ವಚನ ಗ್ರಂಥವನ್ನು ಹೊತ್ತಂತ ಆ ರಥಕ್ಕೆ ಪುಷ್ಪಾರ್ಚನೆ ಮಾಡಿ ಅರ್ಥಪೂರ್ಣವಾದಂಥ ಸಮಸ್ತ ಜಿಲ್ಲಾಧಿಕಾರಿಗಳು, ಶಾಸಕರು, ಎಲ್ಲ ಗಣ್ಯರ ಪೂಜ್ಯರ ನೇತೃತ್ವದಲ್ಲಿ ಚಾಲನೆ ಕೊಟ್ಟಿದ್ದೀವಿ ಬಂಧುಗಳೇ. ಇವತ್ತು ಇದು ರಾಜಕೀಯೇತರವಾದಂಥ ಕಾರ್ಯಕ್ರಮ. ನಾವೆಲ್ಲರೂ ಪಕ್ಷ ಭೇದ, ಎಲ್ಲ ಜಾತಿ ಭೇದವನ್ನು ಮರೆತು ಶರಣರ ಈ ಒಂದು ಜಯಂತಿಗಳನ್ನು ಆಚರಿಸುವಲ್ಲಿ ನಾವು ಭಾಗಿಯಾದರೆ ಆ ಸಂದೇಶಗಳು ಈ ಸಮಾಜಕ್ಕೆ ಮುಟ್ಟಿ ಅಲ್ಪ ಪ್ರಮಾಣದಲ್ಲಿ ಆದರೂ ಕೂಡ ಈ ಹಿಂದುಳಿದ ವರ್ಗಗಳಿಗೆ ಇದರ ಜ್ಞಾನೋದಯವಾಗಿ ವಚನಗಳ ಅರ್ಥ ತಿಳಿದು ಸಮಾಜಕ್ಕೆ ಮುಟ್ಟಲಿ, ಈಗಿನ ಯುವಕರಿಗೆ ಮುಟ್ಟಲಿ. ಯಾಕಂದ್ರೆ ಈಗ ಯುವಕರಿಗೆ ಮನೆಯಾಗ ಯಾರು ಬಂದು ಹೋಗೋರಿಗೆ ಗೊತ್ತಾಗಲ್ಲ, ತಂದೆ ತಾಯಿ ಬಂದು ಹೋಗೋರಿಗೆ ಗೊತ್ತಾಗಲ್ಲ, ಅಷ್ಟು ಬಿಜಿ ಆಗಿಬಿಟ್ರೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ದಲ್ಲಿ. ಅದಕ್ಕೆ ಇವತ್ತು ಇವು ವಚನಗಳಂತೂ ಟಿ ವಿ ಪೇಪರ್ದಲ್ಲಿ ಬರಲ್ಲ. ಅಟ್ಲೀಸ್ಟ್ ಮಾನ್ಯ ಅಣ್ಣವರಂದ್ರು ಗುರುಗಳಂದ್ರು ಆ ವಚನ ಪಠಣರೇ ಆಗಲಿ ಅಂತ ನಿನ್ನೊಂದು ಕಾರ್ಯಕ್ರಮ ಮಾಡಿದ್ದಾರೆ ಗುರುಗಳೇ. ಜಗತ್ ವೃತ್ತದಲ್ಲಿ ಸಾಹಿತಿಗಳನ್ನು ಕರೆದು ಅಂಬಿಗರ ಚೌಡೆ ವಚನಗಳ ಬಗ್ಗೆ ಮತ್ತು ಸಾಹಿತಿಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳು ಮಾಡಿದೆವು. ಅದಕ್ಕೆ ಈಗ ನಾವು ಮುಂದುವರಿದ ಸಮಾಜಗಳ ಜೊತೆಗೆ ಹೆಜ್ಜೆ ಹಾಕಬೇಕಾಗಿರೋದ್ರಿಂದ ನಮ್ಮ ಸಮಾಜದ ಏನೇ ದಾರಿದ್ರ್ಯ ಇರಲಿ, ಬಡತನ ಇರಲಿ, ಏನೇ ಇರಲಿ, ಇವತ್ತು ನಾವು ಕೂಡ ಪ್ರಗತಿಪರರ ಒಂದು ಹಾದಿಯಲ್ಲಿ ದಾಡಬೇಕಂತ ಹೇಳಿ ಇವತ್ತು ಹಿರಿಯರು ಮತ್ತು ಪೂಜ್ಯರ ಮಾರ್ಗದರ್ಶನದಲ್ಲಿ ಜಯಪ್ರಕಾಶ್ ಅವರಿಗೆ ಒತ್ತಾಯವಾಗಿ ನಾವು ಮಾಡಿದ್ದೀವಿ. ಅಧ್ಯಕ್ಷ, ದಯಮಾಡಿ ಯಾರು ತಪ್ಪು ತಿಳ್ಕೋಬಾರ್ದು. ಬರೋ ದಿನಗಳಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿಗೆ ಯಾರಾದರೂ ಮಾಡೋರಿದ್ದರೆ ಪ್ರತಿ ವರ್ಷ ಇದರೂ ಕೂಡ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅದ್ದೂರಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಆದರೆ ನಮ್ಮ ಬೇಡಿಕೆಗಳು ಈಗ ಒಂದು ಬೇಡಿಕೆ ಈಡೇರ್ತು, ತಳವಾರ ಸಮಾಜದ ಎಲ್ಲ ಈಡೇರ್ತು, ಅಣ್ಣವ್ರ ನೇತೃತ್ವದಲ್ಲಿ ಅದು ಅಂತ್ಯ ಆಗಿದೆ. ಇನ್ನೇನು ನಮ್ಮ ಸಮಾಜದ ದೀರ್ಘಕಾಲದ ಬೇಡಿಕೆ, ದಿವಂಗತ ವಿಠಲ್ ಹೇರುಜಿ ಅವರು ತಮ್ಮ ಜೀವನದ ಕೊನೆಯವರೆಗೂ ಕೂಡ ಎಷ್ಟಿ ಅಂತ ಹೇಳಿ ಏನು ಹೋದರು, ಅದರ ಒಂದು ಅಂತ್ಯವನ್ನು ಕೂಡ ಇದೇ ಅತಿ ಶೀಘ್ರದಲ್ಲಿ ಇದೇ 30ರ ಒಳಗಾಗಿ ಆ 5 ಪದಗಳ ಅಧ್ಯಯನ ಆದಂಥ ವರದಿಯನ್ನು ಇವತ್ತು ಸರ್ಕಾರ ನಮ್ಮ ಹಿರಿಯರಾದಂಥ ತಿಪ್ಪಣ್ಣಪ್ಪ ಅವರ ಒಂದು ನೇತೃತ್ವದಲ್ಲಿ ಅದನ್ನು ವರದಿಯನ್ನು ಶೀಘ್ರದಲ್ಲಿ ಅಂತ್ಯಗೊಳಿಸಿ ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರು, ಪ್ರಭಾವಿ ಸಚಿವರು ನಮ್ಮವರೇ ಆದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರ ಒಂದು ಸಹಕಾರದಲ್ಲಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಜಿ ಅವರ ಖರ್ಗೆಜಿಯವರ ನೇತೃತ್ವದಲ್ಲಿ, ಶರಣ ಪ್ರಕಾಶ್ ಜಿ ಅವರ ಒಂದು ಸಹಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ನಾವು ಬಳಿಗೆ ಹೋಗಿ ಆದಷ್ಟು ಬೇಗನೆ ಇದೇ 30ರೊಳಗೆ 5ನೇ ತಾರೀಕೊಳಗೆ ಅದರ ಒಂದು ರೂಪುರೇಷವನ್ನು ಎಲ್ಲವನ್ನು ಅಂತ್ಯಗೊಳಿಸಿ ಕೇಂದ್ರಕ್ಕೆ ಕಳಿಸುವಂಥ ಕೆಲಸ ತಮ್ಮೆಲ್ಲರ ಸಹಕಾರದಲ್ಲಿ ಅತ್ಯಂತ ಶೀಘ್ರದಲ್ಲಿ ಅಣ್ಣನವರ ನೇತೃತ್ವದಲ್ಲಿ ಮಾಡ್ತೀವಿ. ಇದಕ್ಕೆಲ್ಲರೂ ತಾವು ಸಹಕಾರ ನೀಡಬೇಕು. ಬರುವ ದಿನಗಳಲ್ಲಿ ಆ ST ಫೈಲ್ ಕೇಂದ್ರಕ್ಕೆ ಹೋದಾಗ
ತಮ್ಮೆಲ್ಲರ ನೇತೃತ್ವದಲ್ಲಿ ಲಕ್ಷಗಟ್ಟಲೆ ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳು ಸೇರಿ ಯಾನಗುಂದೆ ಮಾರುದೇರಿಯಲ್ಲಿ ಕೇವಲ 3 ತಿಂಗಳಲ್ಲಿ ಮತ್ತೆ ಬೃಹತ್ತಾದಂಥ ಒಂದು ಸಮಾವೇಶ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮಾಡಲಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಎಂದು ಕೋರುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಅಂಬಿಗರ ಚೌಡಯ್ಯ, ಜೈ ವಿಠ್ಠಲ ರುಚಿ. ಕುಂತಲ್ಲೇ ಕೂಡಬೇಕು, ನಿಂತವ್ರು ಹಾಗೆ ನಿಂದಿರ್ಬೇಕು. ಮುಂಜಾನೆ 11 ಹಿಡಿದು ನಿಂತ್ಕೋತಾನೆ ಬಂದಿರಿ, ಒಬ್ಬರು ಸರಿಬೇಡ್ರಿ. ಈ ಪ್ರಕಾರ ನಿಂತಿರೋ 8ರಿಂದಾಗಿ ನಿಮ್ದು ಎಷ್ಟೇ ಆಗ್ಬೋದು. ಕೈ ಮುಗಿತೀನಿ, ಯಾರು ಹೋಗ್ಬೇಡ್ರಿ. ಮಲ್ಲಿಕ ಗುತ್ತಿದಾರ ಬಂದಾರ, ದಿವಂಗತ ಎಂಕಯ್ಯ ಗುತ್ತಿದಾರ ಅವರ ಸುಪುತ್ರರವರು. ಆಗಿನ ಕಾಲಕ್ಕೆ ದೇವರಾಜ ಅರಸ್ ಹಿಂದುಳಿದ ಜಾತಿಯಾಗ ನೀ ಇರ್ಬೇಕಪ್ಪ ಅಂತೇಳಿ ಎಂಕಯ್ಯ ಗುತ್ತಿದಾರ ಹೆಲಿಕಾಪ್ಟರ್ದಾಗ ಕರ್ಕೊಂಡ್ ಬಂದಿದ್ರು. ಇವಾಗ ಅದೇ ಹೆಲಿಕಾಪ್ಟರ್ ಬಂದು ಇವತ್ತು ನಮ್ಗೆ ಪುಷ್ಪಾರ್ಚನೆ ಮಾಡ್ಯಾರ. ಭಾಷಣ ಆಮೇಲೆ ಮಾಡತ್ತಾರೆ, ಬೇಡತ್ತಾರ. ಈಗ ST ಪೋತ್ಯರ್ ಅಂತೇಳಿ ಅತ್ಯಂತ ಸಾವಿರಾರು ಪುಸ್ತಕ ಬರೆದವು. ವಿಶ್ವವಿದ್ಯಾಲಯದಲ್ಲಿ ಅತ್ಯಂತ ಪ್ರಮುಖ ಪಾತ್ರಧಾರಿಗಳು ರಾಜಕೀಯ ಶಿಕ್ಷಣ ಕ್ಷೇತ್ರದಲ್ಲಿ. ಮತ್ತೆ ನಮ್ಮ ಅಂಬಿಗರ ಚೌಡಯ್ಯನ ಪೀಠದ ನಿರ್ದೇಶಕರ ಅವ್ರ ಮಾತುಗಳು ಕೇಳಬೇಕಂತ ಹೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇವತ್ತಿನ ಕಾರ್ಯಕ್ರಮ ಕರೆದೀವಿ. ಅವ್ರು ಮಾತಾಡಲಿ. ಅವ್ರು ಮಾತಾಡಿದ್ಮೇಲೆ ಯಾರು ಮಾತಾಡ್ತಾನೆ ಹೋಗಬೇಡ್ರಿ. ಒಂದ್ಸಲ ಇಲ್ಲಿ ಹುಬ್ಳ್ಯಾಗ ಕುರುಬರ್ಗಿ ಕಾರ್ಯಕ್ರಮ ಇತ್ತು, ಸಿಕ್ಕಾಪಟ್ಟಿ ಮಳೆ ಹೊಡೆದ್ರು ಕುರ್ಚಿ ತೊಗೊಂಡು ತಲೆ ಮೇಲೆ ನೋಡೋ ಕುಂತ ಕೈ ಎದ್ದು ಯಾವ ಒಬ್ಬರು ಹೋಗಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ನೀವು ಎದ್ದು ಕೊಡ್ಲಿ, ಅದ್ರ ಮಂದಿ ಆ ಕಡೆ ಓದ್ತೀವಿ, ಅದ್ರ ಮೇಲೆ ಮೊಬೈಲ್ ಹಿಡ್ಕೊಂಡು ಓದ್ತೀವಿ. ಹಿಂಗಾಗಿ ಭಾಳ ಅದಕ್ಕೆ ಕುರುಬರ ಮಾದರಿಯಲ್ಲಿ ಇವತ್ತು ಗಟ್ಟಿ ಹಾಕಿ ಕೊಡ್ರಿ. ಕೈ ಮುಗಿತೀನಿ, ಹಿಂದಿನ ಹೇಳಲ್ಲ ಮುಂದಿನ ಹೇಳಲ್ಲ, ಇವತ್ತು ಒಂದಿನ ಗಟ್ಟಿ ಹಾಕಿ ಕೊಡ್ರಿ. ನೀವೆಲ್ಲ ಕೆಲಸ ಮಾಡಿಕೊಡ್ತೀನಿ. ನೀವೇನು ಕೊಡೋದು ಬೇಡ, ತೊಗೋದು ಬೇಡ. ಈಗ ನಮ್ಮ ಸೋದರ ಅಂತ ST ಪೋತಿ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಅಂಬಿಗರ ಚೌಡಯ್ಯನ ಬಗ್ಗೆ, ಸಮಾಜದ ಬಗ್ಗೆ, ನಿಮ್ಮ ಸಮಾಜಕ್ಕೆ ಬಹಳಷ್ಟು ಕೆಲಸ ಮಾಡಿದ್ದೀನಿ. ನೀನೇ ವಿಶ್ವವಿದ್ಯಾಲಯ ಕುಲಪತಿ ಆಗ್ಬೇಕು ನೋಡಾಮಿ. ಆಮೇಲೆ ನಮ್ಮ ಪೀಠದ ಕೂಡ ನಿರ್ದೇಶಕರಾಗಿದ್ದೀರಿ. ಕೌನ್ಸಿಲರ್ ಕೂಡ ನಮ್ಮ ಪೀಠ ಅಭಿವೃದ್ಧಿ ಆಗ್ಬೇಕಂತ ಕೂಡ ನಾವು ಮಾತಾಡಿ ಧ್ವನಿ ಎತ್ತಿದ್ದೆ. ಅದಕ್ಕಾಗಿ ಅವ್ರು ಮಾತಾಡಿ ಸ್ವಲ್ಪ ಒಂದು ತಾಸು 2 ತಾಸಿನ ಮುಗಿಸಮ್ಮಂತ. ದಯವಿಟ್ಟು ಯಾರು ಹೋಗೋದು ಬರೋದು ಸುಮ್ಮನೆ ಮೊಬೈಲ್ ಕಿವಿ ಹೊತ್ಕೊಂಡು ಮುಂದಕ್ಕೆ ಹೋಗೋದು ಅವೆಲ್ಲ ಮಾಡಬೇಡ್ರಿ. ದಯವಿಟ್ಟು ಎಲ್ಲರೂ ಕೂಡಿ. ಇವಾಗ ಫಸ್ಟ್ ಟೈಮ್ ನಾನು ಜೀವನದಾಗ ಮ್ಯಾಗ ತಳಗ ನೋಡಿದೆ ನಮ್ಮ ಮಂದಿಗೆ. ಬಹಳ ಬೇಗದಲ್ಲೇ ಅಧ್ಯಯನ ಪೀಠದಲ್ಲಿ ಪಂಚಲೋಹದ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಮಾಡುವಂತಹದ್ದು ಮತ್ತು ಒಂದು ದೊಡ್ಡ ಖರ್ಗೆ ಸಾಹೇಬರನ್ನು ಕರೆದು ಕಾರ್ಯಕ್ರಮ ಮಾಡುವಂತಹದ್ದು, ಬೆಳಿಗ್ಗೆ ಮಾತಾಡಿ ತಮ್ಮ ಜೊತೆ ಮಾತಾಡಿ ಫೈನಲ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಬಹಳ ಅಗತ್ಯ ಅಂತ ಹೇಳಿ ಸಮುದಾಯಕ್ಕೆ ನಾನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಅಂಬಿಗರ ಚೌಡಯ್ಯನವರ ವಿಶೇಷ ಅಧ್ಯಯನಕ್ಕೆ PG ಡಿಪ್ಲೊಮಾ ಕೋರ್ಸ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಾನ್ಯ ಕುಲಪತಿಗಳು ಹೇಳಿದ್ದಾರೆ. ಅದು ಕೂಡ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸ್ನೇಹಿತರೆ, ರಥದಲ್ಲಿ ಅಂಬಿಗರ ಚೌಡಯ್ಯನವರ ವಚನ ಪುಸ್ತಕವನ್ನು ಇಟ್ಕೊಂಡು ಮೆರವಣಿಗೆ ಮಾಡಿ ಬಂದರು ಅಂತ ನಾನು ಕೇಳಿದೆ. ಪುಸ್ತಕ ಮೆರವಣಿಗೆ ಮಾಡಬೇಕು ನಿಜ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಂತ ಪುಸ್ತಕ ತೆರೆದು ಓದೋದು ಕಲಿಬೇಕು ನಾವು. ಆ ಕಾರಣಕ್ಕಾಗಿ 1-2 ಮಾತು ಬುದ್ಧ ಮತ್ತು ಬಸವಣ್ಣನ ಬಗ್ಗೆ ಹೇಳಿ ಅಂಬಿಗರ ಚೌಡಯ್ಯನವರ ಬಗ್ಗೆ ಬರ್ತೇನೆ. ದಯವಿಟ್ಟು ನನಗೆ ಸಮಯದಾನ ತಾವು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಇಷ್ಟು ಭಾರತೀಯರ ಮನೆಗಳಲ್ಲಿ ಜೀವಂತವಾಗಿ ಉಳಿದಿರುವ ಹಾಗೂ ಎಂದೆಂದಿಗೂ ಉಳಿಯುವ ಆದರ್ಶಪ್ರಾಯ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅಂದಿನಿಂದಲೂ ಇಂದಿನವರೆಗೂ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರನ್ನು ಎಲ್ಲ ಕಾಲಕ್ಕೂ ನೆನೆಸುವಂತಹ ಸಂದರ್ಭಗಳು ನಾವು ನೋಡ್ತಾನೆ ಇದ್ದೀವಿ. ಬುದ್ಧ ಈ ನೆಲದ ಸರ್ವಶ್ರೇಷ್ಠ ಶಾಂತಿದೂತನಾಗಿ ವೈಚಾರಿಕ ಪಥವನ್ನ ತುಳಿಯುವುದರ ಮೂಲಕ ಸಾಮಾನ್ಯ ಜನರಲ್ಲಿ ಅರಿವನ್ನು ಮೂಡಿಸಿದ. ನಾನು ಯಾಕೆ ಬುದ್ಧನ ಬಗ್ಗೆ ಹೇಳ್ತೇನೆ ಮುಂದೆ ನಿಮ್ಗೆ ಗೊತ್ತಾಗತ್ತೆ ಅಂತಕ್ಕಂಥ. 2000 ವರ್ಷಗಳಾಚೆ ಇಂದಿನ ನೇಪಾಳದ ಲುಂಬಿಣಿಯಲ್ಲಿ ವೈಶಾಖ ಪೂರ್ಣಿಮೆ ಎಂದು ಬುದ್ಧ ಜನಿಸಿದ. ಅವನ ಹೆಸರು ಸಿದ್ಧಾರ್ಥ. ಬಾಲ್ಯದಲ್ಲಿಯೇ ತಾಯಿ ಮಹಾಮಾಯೆಯನ್ನು ಕಳೆದುಕೊಂಡು ಚಿಕ್ಕಮ್ಮನ ತಕ್ಕೆಯಲ್ಲಿ ಗೌತಮಿಯ ತೆಕ್ಕೆಯಲ್ಲಿ ಬೆಳೆದ ಬುದ್ಧ ತನ್ನ ಬಾಲ್ಯದ ದಿನಗಳಿಂದಲೇ ಜೀವಪರವಾದಂತಹ ನಿಲುವನ್ನು ಇಟ್ಕೊಂಡಿದ್ದ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಸೇರಿರುವ ಈ ಸಮುದಾಯ ಇದೆಯಲ್ಲ, ಈ ಸಮುದಾಯ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ.
ಇದು ಬುದ್ಧನ ತಾಯಿಯೊಂದಿಗಿನ ಸಂಬಂಧ ಇರುವ ಸಮುದಾಯ ಇದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಬುದ್ಧನ ತಾಯಿ ಕೋಲಿಯನ್ರು, ಕೋಲಿ ಸಮಾಜದವರು ಆ ಕಾಲದಲ್ಲಿ. ಸೊ ಆ ಕಾರಣಕ್ಕೆ ಬುದ್ಧನನ್ನ ಇಲ್ಲಿ ನಾನು ತಂದಿದ್ದೇನೆ. ಸ್ನೇಹಿತರೆ, ಬುದ್ಧ ತನ್ನ ಬಾಲ್ಯದಲ್ಲಿ ಮಾನವೀಯ ಗುಣಗಳನ್ನು ಹೊಂದಿದ್ದ ಅಲ್ಲಿಗೆ ಒಂದು ಸಣ್ಣ ಘಟನೆ ಇದೆ. ದೇವದತ್ತ ಅವರ ದೊಡ್ಡಪ್ಪನ ಮಗ ಮತ್ತು ಬುದ್ಧ ಒಂದ್ಸಾರಿ ಯುವಕರಾಗಿದ್ದಾಗ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ಕ್ಷತ್ರಿಯರು ವಿದ್ಯೆ ಅಂದ್ರೆ ಯುದ್ಧ ಮಾಡೋದು ಅಥವಾ ಬೇಟೆ ಆಡೋದು. ದೇವದತ್ತ ಒಂದ್ಸಾರಿ ಪಾರಿವಾಳವನ್ನ ಬೇಟೆ ಆಡಿರ್ತಾನೆ. ಆ ಪಾರಿವಾಳದ ಎದೆಗೆ ದೇಹಕ್ಕೆ ಬಾಣ ಚುಚ್ಚಿ ಅದು ಬಂದು ನೆಲ ಮೇಲೆ ಹಾರಿ ಬಂದು ಬುದ್ಧನ ಎದುರಿಗೆ ಬೀಳ್ತದೆ. ಬುದ್ಧ ಅದನ್ನು ಎತ್ಕೊಂಡು ಆ ಹತಿಯನ್ನು ತೆಗೆದು ಬಾಣವನ್ನು ತೆಗೆದು ಅದಕ್ಕೆ ಆರೈಕೆ ಮಾಡಿ ಔಷಧ ಮಾಡಿ ಅದ್ರ ಜೀವ ಉಳಿಸ್ತಾನೆ. ಆ ಜೀವ ಉಳಿಸಿದಾಗ ದೇವದತ್ತ ಬರ್ತಾನೆ, ದಾಯಾದಿ ದೇವದತ್ತ. ಬುದ್ಧ ಅದು ನಾನು ಬೇಟೆಯಾಡಿದ್ದೇನೆ, ಅದು ಪಕ್ಷಿಗೆ ನಾನು ಬಾಣ ಹೊಡೆದ ನನಗೆ ಕೊಡಬೇಕು ಅಂತ ಅವನು ಕೇಳ್ತಾನೆ. ಬುದ್ಧ ಹೇಳ್ತಾನೆ ದೇವದತ್ತ ಈ ಪಕ್ಷಿನ ಜೀವಂತವಾಗಿ ಉಳಿಸಿದ್ ನಾನು, ಇದು ನನಗೆ ಸೇರಬೇಕು ಅಂತ ಜಗಳ ಶುರುವಾಗತ್ತೆ. ಅವರಿಬ್ಬರ ನಡುವೆ ಜಗಳ ಶುರುವಾದಾಗ ಅವ್ರು ಗುರುಗಳ ಹತ್ರ ಹೋಗ್ತಾರೆ. ಗುರುಗಳ ಹತ್ರ ಹೋದಾಗ ಹೇಳ್ತಾರೆ, ಗುರುಗಳೇ ನಾನು ಬೇಟೆಯಾಡಿದ್ದೆ, ಪಕ್ಷಿಗೆ ಬಾಣ ನಾನು ಹೊಡೆದು ನನಗೆ ಸಿಗಬೇಕು. ಅದ್ರ ಬುದ್ಧ ಹೇಳಿದ್ರೆ ಜೀವ ನಾನು ಉಳಿಸಿದ್ದೀನಿ ನನಗೆ ಸಿಗ್ಬೇಕು ಅಂತ ಹೇಳ್ತಾರೆ. ಅವಾಗ ಗುರುಗಳು ಹೇಳ್ತಾರೆ ಸಮಯ ತಗೊಂಡು, ಜೀವ ತೆಗೆಯುವನಕ್ಕಿಂತಲೂ ಜೀವ ರಕ್ಷಣೆ ಮಾಡ್ತಕ್ಕಂಥ ದೊಡ್ಡವ, ಯಾರು ರಕ್ಷಣೆ ಮಾಡಿದ್ದಾರೆ ಅವರಿಗೆ ಪಕ್ಷಿ ಸಿಗಬೇಕು ಅಂತ ಹೇಳಿ ಬುದ್ಧನಿಗೆ ಆ ಪಕ್ಷಿಯನ್ನು ಕೊಟ್ಬಿಡ್ತಾರೆ ಅಂತಕ್ಕಂಥ. ಸೊ ಹೀಗಾಗಿ ಬುದ್ಧ ತನ್ನ ಬಾಲ್ಯದಿಂದಲೂ ಶಾಂತಿಯನ್ನ, ಸೌಹಾರ್ದತೆಯನ್ನ ಬಯಸಿ ಬಂದಿರತಕ್ಕಂಥ ಮನುಷ್ಯ, ಅಹಿಂಸೆಯನ್ನ ಪ್ರತಿಪಾದಿತ ಮನುಷ್ಯ. ಹಾಗೆ ಇನ್ನೊಂದು ಮಾತು ಬರ್ತದೆ, ಬುದ್ಧ ಯಾಕೆ ಕಾಡಿಗೆ ಹೋದ? ಆ ಕಾಲದ ಕೋಲಿಯನರು ಮತ್ತು ಶಾಕ್ಯ ಸಂಘದ ನಡುವೆ ರೋಹಿಣಿ ಅನ್ನೋ ನದಿ ನೀರಿನ ಜಗಳ ಇತ್ತು. ನೀರಿನ ಹಂಚಿಕೆಗಾಗಿ ಯುದ್ಧ ಮಾಡಿದ್ರೆ ಏನಾಗ್ತದೆ? ಅನೇಕ ಹೆಣ್ಣು ಮಕ್ಕಳು ಗಂಡಂದಿರು ಕಳ್ಕೋಬೇಕಾಗ್ತದೆ, ರಕ್ತಪಾತ ಆಗ್ತದೆ, ಎಷ್ಟೋ ಮಕ್ಕಳು ತಂದೆಯನ್ನು ಕಳ್ಕೋಬೇಕಾಗ್ತದೆ. ಸೊ ಆ ಕಾರಣಕ್ಕಾಗಿ ನಾವು ನೀರಿನ ಹಂಚಿಕೆಯನ್ನ ಮಾತುಕತೆಗಳ ಮೂಲಕ ಯಾಕೆ ಹಂಚಿಕೊಳ್ಬಾರದು ಅಂದಾಗ ಎರಡೂ ಸಂಸ್ಥಾನಗಳ ನಡುವೆ, ಎರಡೂ ಸಮುದಾಯಗಳ ನಡುವೆ ಜಗಳ ಬೀಳ್ತದೆ. ಅವಾಗ ಬುದ್ಧ ಹೇಳ್ತಾನೆ, ನೀವು ಯುದ್ಧವನ್ನು ನಿಲ್ಲಿಸೋದಾದ್ರೆ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತಾ. ಅವಾಗ ಬುದ್ಧ ಹೇಳ್ತಾನೆ, ನೀವು ಹೌದಪ್ಪ ನೀನು ಕಾಡಿಗೆ ಹೋಗ್ತೀಯ, ಮುಂದೊಂದಿನ ಕಾಡಿಗೆ ಹೋಗಿ ನಿನ್ನ ತಾಯಿ ಸಂಬಂಧಿಕರನ್ನ ಕೋಲಿಯನ್ರು ಕರ್ಕೊಂಡ್ಬಂದು ಶಾಕ್ಯ ಸಂಘದ ಮೇಲೆ ಯುದ್ಧ ಮಾಡಬಹುದಲ್ಲ ಅಂತ ಕೇಳಿದಾಗ ಬುದ್ಧ ಹೇಳ್ತಾನೆ, ಮತ್ತೆ ನಾನು ನೆಲಕ್ಕಾಗ್ಲಿ, ಜನಕ್ಕಾಗ್ಲಿ, ಜಲಕ್ಕಾಗ್ಲಿ, ನೋಡ್ರಿ ಹೆಂಗ ಅವತ್ತು ದೇಶಾಭಿಮಾನ ಹೇಗಿತ್ತು ಅನ್ನೋದು, ನೆಲ, ಜನ, ಜಲ, ಈ ಮೂರು ಕಾರಣಕ್ಕಾಗಿ ಯಾರಿಗೂ ನಾನು ಮೋಸ ಮಾಡುವುದಿಲ್ಲ, ನೀವು ಯುದ್ಧ ನಿಲ್ಲಿಸೋದರ ಕಾಡಿಗೆ ಹೋಗ್ತೀರ ಅಂತ ಹೇಳಿ ಬುದ್ಧ ಯುದ್ಧ ನಿಲ್ಲಿಸೋದಕ್ಕಾಗಿ, ಶಾಂತಿ ಕಾಪಾಡುವುದಕ್ಕಾಗಿ ಕಾಡಿಗೆ ಹೋದ್ನೇ ವಿನಃ ವೈರಾಗ್ಯವನ್ನು ತಾಳಿ. ನಮಗ ವೈದಿಕರು ಕಲಿಸಿದ್ದಾರೆ, ಬುದ್ಧ ಹೆಣವನ್ನು ನೋಡಿ, ರೋಗಿಯನ್ನು ನೋಡಿ, ವೃದ್ಧನನ್ನು ನೋಡಿ ಕಾಡಿಗೆ ಹೋದ ಅಂತ ಹೇಳಿದ್ದಾರೆ. ಬುದ್ಧ ಹಾಗೆ ಕಾಡಿಗೆ ಹೋಗಿದ್ರೆ ಜಗತ್ತನ್ನು ಇವತ್ತು ಬದುಕಿಲ್ಲ ಅಂದ್ರೂ ಆಳ್ತಾ ಇದ್ದಾನೆ. ಇವತ್ತು ಜಗತ್ತಿನಲ್ಲಿ ಏನಿದೆ ಅಂದ್ರೆ ಬುದ್ಧ ಬೇಕು, ಯುದ್ಧ ಬೇಕು ಅಂತ ಕೇಳುವಾಗ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ನಮಗೆ ಬುದ್ಧ ಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಅಂಥ ಬುದ್ಧ ಮೂಢನಾಗಿರ್ಲಿಲ್ಲ. ಬುದ್ಧ ಜಗತ್ತಿನ ಶಾಂತಿಗಾಗಿ, ಜಗತ್ತಿನ ಸೌಹಾರ್ದತೆಗಾಗಿ, ಜನರು ರಕ್ತಪಾತ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಡಿಗೆ ಹೋದ ಅಂತಕ್ಕಂಥದ್ದು. ಸೊ ಇಂಥ ಸಮುದಾಯದ ನೆಲೆಯಲ್ಲಿ ಬಂದಿರತಕ್ಕಂಥ ಕೋಲಿ ಕಬ್ಬಲಿಗ ಸಮುದಾಯ ಇದೆಯಲ್ಲ, ಇದು ದೊಡ್ಡ ತ್ಯಾಗದ ಸಮುದಾಯ, ಶೌರ್ಯದ ಸಮುದಾಯ. ಆದ್ರೆ ತ್ಯಾಗ ಮತ್ತು ಶೌರ್ಯದ ಈ ಸಮುದಾಯಕ್ಕೆ ಆನಿಶಕ್ತಿ ಇದೆ. ಆದ್ರೆ ಈ ಆನಿಶಕ್ತಿಗೆ ಅಂಕುಶ ಬೇಕಾಗಿದೆ. ಈ ಆನಿಶಕ್ತಿ ಅಂಕುಶ ಯಾವ್ದು ಬೇಕಂದ್ರೆ ಶಿಕ್ಷಣದ ಅಂಕುಶ ಬೇಕಾಗಿದೆ. ಎಲ್ಲಿವರೆಗೆ ನಿಮ್ ಶಿಕ್ಷಣ ಬರೋದಿಲ್ಲ ಅಲ್ಲಿವರೆಗೆ ನಿಮ್ ಶಕ್ತಿಗೆ ಬೆಲೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಶಿಕ್ಷಣ ಬಂದಾಗ ಮಾತ್ರ ಶಕ್ತಿ ಬರ್ತದೆ. ಆ ಶಕ್ತಿ ನೀವು ಬಳಸ್ಕೋಬೇಕು ಅನ್ನೋದಾದ್ರೆ ನಿಮ್ಗೆ ಆ ಜ್ಞಾನ ಬರಬೇಕು. ಆ ಜ್ಞಾನ ಬಂದಾಗ ಮಾತ್ರ ದೊಡ್ಡವರಾಗ್ತೀರಿ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಬುದ್ಧನ ಕಾಲವನ್ನ ನಾವು ವಸಂತ ಕಾಲ ಅಂತ ಕರಿತೀವಿ ಸಾಮಾಜಿಕವಾಗಿ. ಬುದ್ಧನ ಕಾಲದಲ್ಲಿ ಎಂತಿಂತ ಸಣ್ಣ ಸಣ್ಣ ಸಮುದಾಯದ ಜನರು, ಅಮ್ರಪಾಲಿ, ಸುಜಾತ, ಅನೇಕ ಬಡ ಹೆಣ್ಣು ಮಕ್ಕಳು, ಬೇರೆ ಬೇರೆಯವರೆಲ್ಲ ಬುದ್ಧನ ಕಾಲದಲ್ಲಿ ಮಾತಾಡುವುದು ಕಲಿತರು. ವೈದಿಕ ಪರಂಪರೆಯನ್ನು ವಿರೋಧಿಸಿ ಬುದ್ಧ ಸಮಾನತೆಯನ್ನು ತಂದ. ಹಂಗೆ ತರುವ ಮೂಲಕ ಆ ಸಂದರ್ಭದಲ್ಲಿ ಸಾಮಾನ್ಯ ಜನರು ಮಾತಾಡಿದ್ರು. ಅದನ್ನ ವಸಂತ ಕಾಲ ಅಂತ ಕರಿತೀವಿ. ಎರಡನೇ ವಸಂತ ಕಾಲ ಏನಾದ್ರೂ ಇದ್ರೆ ಅದು ಬಸವಾದಿ ಶರಣರ ಕಾಲ. 12ನೇ ಶತಮಾನ. 12ನೇ ಶತಮಾನದಲ್ಲಿ ಬಂದಂತಹ ಬಸವಣ್ಣ ಮಾದಾರ ಚೆನ್ನಯ್ಯ, ಡೋರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಉರ್ಲಿಂಗಪೆದ್ದಿ, ಸೂಳಶಂಕವ್ವೆ, ಕಾಳವ್ವೆ, ರೆಮ್ಮೆವ್ವೆ ಎಲ್ಲ ಕಾಯಕ ಜೀವಿಗಳು. ಅದನ್ನು ನಾವು ಕಾರ್ಮಿಕ ಚಳವಳಿ ಅಂತಲೂ ಹೇಳ್ತೀವಿ. ಆದ್ರೆ ನಾನು ಕಾರ್ಮಿಕ ಚಳವಳಿ ಅಂತ ನಾನು ಹೇಳೋದಿಲ್ಲ ಅದನ್ನ. ಯಾಕಂದ್ರೆ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಮಾತ್ರ ಬಡಿದಾಡ್ತಾರೆ. ಆದ್ರೆ ಕಾಯಕ ಚಳವಳಿ ಅನ್ನೋದು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ನಿಷ್ಠೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ವಚನ ಚಳವಳಿ ಇದು. ಅಂತಹ ವಚನ ಚಳವಳಿ ಬಸವಣ್ಣನೆಂಬ ಸ್ಕೆಲ್ಟನ್ಗೆ, ಬಸವಣ್ಣನೆಂಬ ಎಲುಬಿನ ಹಂದರಕ್ಕೆ ಮಾದಾರ ಚೆನ್ನಯ್ಯ, ಢೋರಕಕ್ಕಯ್ಯ, ಉರ್ಲಿಂಗಪೆದ್ದಿ, ಸೂಳಚಂಕವೇ, ನಿಜಶರಣ, ಅಂಬಿಗರ ಚಳವಳಿ ಎಲ್ಲರ ಮಾಂಸಖಂಡಗಳಾಗಿ ಇಡೀ ವಚನ ಚಳವಳಿಯನ್ನ ಗಟ್ಟಿಯಾಗಿ ಕಟ್ಟಿದ್ರು ಅಂತಕ್ಕಂಥದ್ದು. ಬಸವಣ್ಣನಿಂದಲೇ ವಚನ ಚಳವಳಿ ಅಲ್ಲ, ಬಸವಣ್ಣನಿಲ್ಲದೆ ವಚನ ಚಳವಳಿ ಇಲ್ಲ ಅಂತಕ್ಕಂಥ ಮಾತನ್ನು ಬಹಳ ಮುಖ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂಬಿಗರ ಚೌಡಯ್ಯ
ಆವತ್ತಿನ ಸಂದರ್ಭದ ಪ್ರಖರವಾದಂತ ದೊಡ್ಡ ವಚನಕಾರ. ಅವನ ಮಾತು ಹೇಳ್ತಾನೆ ನೋಡ್ರಿ, ಎಂತ ಮಾತು ಹೇಳ್ತಾನೆ ಅಂಬಿಗರ ಚೌಡ ಅಂದ್ರೆ, ಬಸವಣ್ಣನೇ ಭಕ್ತ, ಪ್ರಭುದೇವರೇ ಜಂಗಮರು, ಇಂತೆಂಬ ಭೇದವಿಲ್ಲಯ್ಯ, ಅರಿವೇ ಗುರು ಅಂತಾನೆ ಅಂಬಿಗರ ಚೌಡ. ಅರಿವೇ ಗುರು ಅಂತಾನೆ, ಗುರುವೇ ಪರಮಶಿವನು, ಇದು ತಿಳಿಯುವನೇ ಪರಮಜ್ಯೋತಿ ಎಂದು ಅಂಬಿಗರ ಚೌಡಯ್ಯ ಅಂತ ಹೇಳ್ತಾನೆ. ಅರಿವೇ ಗುರು ಅನ್ನೋ ಪಾಠವನ್ನ ಅಂಬಿಗರ ಚೌಡ ಆವತ್ತು ಹೇಳ್ತಾನೆ. ಸೊ ಹೀಗೆ ಬಸವಾದಿ ಶರಣರ ಕಾಯಕ ಜೀವಿಗಳ ಹೋರಾಟದಿಂದಾಗಿ ಅನೇಕ ಜನರಿಗೆ ಸ್ವಾತಂತ್ರ್ಯ ಸಿಕ್ತು. ಆವತ್ತು ಅನುಭವ ಮಂಟಪದಲ್ಲಿ ಎಂತಿಂತವ್ರು ಬಂದ್ರು ಅನ್ನೋದನ್ನ ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಬಸವಣ್ಣ ಒಂದ್ ಕಡೆ ಹೇಳ್ತಾನೆ, ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಅಂತೆಲ್ಲ ಹೇಳ್ತಾನೆ. ಈ ವಚನ ಎಲ್ಲಿದು ಬಂದಿದೆ? ಮೂಲ ಎಲ್ಲಿತ್ತಿದು? ಇದು ಮೂಲ ಬುದ್ಧನಲ್ಲಿತ್ತು. ಬುದ್ಧ ಹೇಳ್ತಾನೆ, ಕದಿಯದಿರು, ಕೊಲ್ಲದಿರು, ಮೋಸ ಮಾಡದಿರು. ಬುದ್ಧ ಹೇಳ್ತಾನೆ ಅವತ್ತು, ಪಾಣಾತಿಪಾತ ವೇರಮಣಿ ಸಿಕ್ಕಾಪದಂಗ ಸಮಾಧಿಯಾಮಿ ಅಂತೇಳಿ. ಯಾವುದು 2500 ವರ್ಷಗಳ ಆಚೆ ಬುದ್ಧ ಹೇಳಿದ್ನೋ ಅದನ್ನ 12ನೇ ಶತಮಾನದಲ್ಲಿ ನಮ್ಮ ನೆಲದಲ್ಲಿ ಬಸವಣ್ಣ ಮಾತನ್ನ ಪುನರುಚ್ಚರಿಸಿದ ಅಂತಕ್ಕಂಥ ಮಾತನ್ನ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂಥ ಚಳವಳಿಯಲ್ಲಿ ಪ್ರಮುಖ ವ್ಯಕ್ತಿ ಯಾರಾದ್ರೂ ಇದ್ರೆ, ಗಟ್ಟಿ ಧ್ವನಿ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ, ಸಮಾನತೆ ಬಗ್ಗೆ ಮಾತಾಡದ ವ್ಯಕ್ತಿ ಯಾರಾದ್ರೂ ಇದ್ರೆ, ಗಟ್ಟಿಯಾಗಿ ಯಾವ ರೀತಿ ಅಂದ್ರೆ ನೈತಿಕ ಪೊಲೀಸ್ಗಿರಿ ಅಲ್ಲ, ನೈತಿಕ ದೊಡ್ಡ ಆಗ್ರಹಪೂರ್ವಕ ಸಂವಾದ ಮಾಡಿರ್ತಕ್ಕಂಥ ವ್ಯಕ್ತಿ ನಿಜ ಶರಣ ಅಂಬಿಗರ ಚೌಡಯ್ಯ ಅನ್ನೋದನ್ನ ನಾವು ಯಾರು ಮರಿಬಾರದು ಅಂತಕ್ಕಂಥ. ನೋಡ್ರಿ, ಲಿಂಗ ಕಟ್ಟಿದವರೆಲ್ಲರೂ ಲಿಂಗಾಯತರು ಎನ್ನುವುದು ಬಸವ ನೇತೃತ್ವ ವಚನ ಚಳವಳಿಯ ಅರ್ಥ. ನಾನು ನಮ್ಮ ಕಮಕ್ನವರು ಲಿಂಗ ಕಟ್ಟಿಕೊಂಡಿರಬಹುದು, ಆದ್ರೆ ಲಿಂಗಾಯತರಾಗಿ ಉಳಿಲಿಲ್ಲ. ಲಿಂಗಾಯತರಾಗಿ ಇವತ್ತು ಮುಂದುವರೆದು ನಿಂತಿದ್ದಾರೆ. ಅದಕ್ಕೆ ಅಂದ್ರೆ ಅವ್ರಿಗೆ ಶಿಕ್ಷಣ ಸಿಕ್ತು, ಅವ್ರಿಗೆ ಒಬ್ಬ ದೊಡ್ಡ ನಾಯಕ ಬಸವಣ್ಣ ಬಂದ. ಯಾವುದೇ ಸಮುದಾಯಕ್ಕೆ ಒಬ್ಬ ದೊಡ್ಡ ನಾಯಕ ಬಂದಂದ್ರೆ ಆ ಜನಾಂಗ ಅವನ ಆದರ್ಶವಾಗಿ ಬದಲಾಗ್ತಾರೆ. ಹಾಗೆ ಅಂಬೇಡ್ಕರ್ ಅವರು ದಲಿತರಿಗೆ ಬಂದ್ರು. ಇವ್ರು ಯಾರು ಒಬ್ಬ ಒಂದೊಂದು ಜಾತಿ ನಾಯಕರಲ್ಲ, ಆದ್ರೆ ಆಯಾ ಸಮುದಾಯಗಳು ಆಯಾ ನಾಯಕರನ್ನು ಸ್ವೀಕಾರ ಮಾಡ್ಕೊಂಡು, ಹಾಗೆ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಆದರ್ಶ ಇಟ್ಕೊಂಡು ಬೆಳೆದ್ರು ಅಂತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ನಾವು ಲಿಂಗ ಕಟ್ಟುವುದೆಲ್ಲ ಲಿಂಗಾಯತರು ಎನ್ನುವುದು ಬಸವ ನೇತೃತ್ವದ ಚಳವಳಿಯ ಅರ್ಥ ಅಂತಕ್ಕಂಥ ಇಂಥ ಒಂದು ಸಿದ್ಧಾಂತ ಆತ್ಮ ಇದ್ದಂತೆ. ಆ ವಚನ ಚಳವಳಿ ಆತ್ಮ ಯಾವ್ದು ಇದ್ರೆ ಅದು ಲಿಂಗ ಕಟ್ಟಿದ್ರೆಲ್ಲರೂ ಲಿಂಗಾಯತರು ಅಂತಕ್ಕಂಥದ್ದು. ಇಂಥ ಸಿದ್ಧಾಂತ ಒಪ್ಪಿ ಬಂದವರು ಅಂಬಿಗರ ಚೌಡಯ್ಯ. ವಚನಕಾರರಲ್ಲಿ ಕ್ರಾಂತಿಕಾರಿ ವ್ಯಕ್ತಿತ್ವದವನು, ನೇರ ನಿಷ್ಠೂರ ಸ್ವಭಾವದವನು, ಯಾವುದಕ್ಕೆ ಬಿಡ ಇರಲಿಲ್ಲ ಆತನಿಗೆ. ಯಾರನ್ನು ಉಪೇಕ್ಷೆ ಇಟ್ಕೊಂಡು ಮಾತಾಡೋದು ಅಲ್ಲ ಆ ಮನುಷ್ಯ. ನೋಡಿ, ಸಮಾಜದಲ್ಲಿ ಬೇರೂರಿದ್ದ ಭೂಟಾಟಿಕೆ ವ್ಯಕ್ತಿತ್ವವನ್ನು ಕಂಡು ಕೆರಳಿದ ನಿಜ ಶರಣ ಅಂಬಿಗರ ಚೌಡಯ್ಯ. ಬಸವಣ್ಣವರಿಂದಲೇ ನಿಜ ಶರಣ ಅಂತ ಹೇಳಿ ಗೌರವವನ್ನು ಪಡೆದಂಥ ವ್ಯಕ್ತಿ ಆತ. ಉಳಿದ ಯಾವ ಶರಣರಿಗೂ ಬಸವಣ್ಣ ನಿಜ ಶರಣ ಕರೆದಿಲ್ಲ. ಯಾಕೆ ಗೌರವ ಪಡೆದಂದ್ರೆ, ಆ ಮನುಷ್ಯ ಚೌಡಯ್ಯ ತಮ್ಮ ವಚನಗಳಲ್ಲಿ ಉಗ್ರವಾದವನ್ನ ವ್ಯಂಗ್ಯವಾದದ ಮೂಲಕ ವ್ಯಕ್ತಪಡಿಸುವಲ್ಲಿ ಹಿಂದೇಟು ಹಾಕಲಿಲ್ಲ ಅಂತಕ್ಕಂಥದ್ದು. ನೋಡಿ, ನನ್ನ ಕುಲ ಹೆಚ್ಚು, ನಿನ್ನ ಕುಲ ಹೆಚ್ಚು, ನಾನು ಶ್ರೇಷ್ಠ, ನೀನು ಶ್ರೇಷ್ಠ ಅಂತ ಅಹಂಕಾರಿಗಳನ್ನ ನಿಂದಿಸಲು, ಬುದ್ಧಿವಾದ ಹೇಳಲು ಹಿಂದು ಮುಂದೆ ಆತ ನೋಡಲಿಲ್ಲ. ಹೇಳ್ತಾರೆ ಅವನು, ಕುಲ ಜಾತಿ ನೆಪದಲ್ಲಿ ಹೊಡೆದಾಡುವವರನ್ನು ಹಿಡಿದು ತಂದು ಮೂಗನೆ ಕೊಯ್ದು ಮೆಣಸಿನ ಹಿಟ್ಟು ತುಪ್ಪವ ಸವರಿ ನಮ್ಮ ಪಡಿಹಾರಿ ಉತ್ತಣ್ಣನ ಎಡಪಾದುಕೆಯಿಂದ ಪಟಪಟನೆ ಲಟನಟನೆ ಹೊಡಿ ಎಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಯಾರು ಈ ಪಡಿಹಾರಿ ಉತ್ತಣ್ಣ ನಿಮ್ಗೆ ಗೊತ್ತಾ? ಪಡಿಯಾರಿ ಉತ್ತಣ್ಣ ಹೊಲೆಯರ ಶರಣಾತ. ಆತ ಅನುಭವ ಮಂಟಪದ ಬಾಗಿಲು ಕಾಯುವ ವ್ಯಕ್ತಿ, ಬಹಳ ನಿಷ್ಠಾವಂತ ವ್ಯಕ್ತಿ. ಅಂಥವನ ಚಪ್ಪಲಿಯಿಂದ ಇವರಿಗೆ ಜಾತಿ ಮಾಡುವವರಿಗೆ, ದುರಂಕಾರಿಗಳಿಗೆ ಚಪ್ಪಲಿಯಿಂದ ಮುಖಕ್ಕೆ ಲಟಲಟನೆ ಹೊಡಿ ಎಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಯಾರು ಜಾತಿ ಮಾಡ್ತಾರೋ ಅಂತವ್ರಿಗೆ ಹಾಗೆ ಹೊಡಿಬೇಕು ಅಂತ ಹೇಳ್ತಾನೆ. ಹೊಡೆಯಬೇಕೆಂದು ಹೇಳುವಲ್ಲಿ ಜಾತಿ ಕುಲ ಹೋಗಬೇಕು ಅನ್ನುವ ಮನಸ್ಥಿತಿ ಅಂಬಿಗರ ಚೌಡಯ್ಯಗಿತ್ತು. ಅಂಬಿಗರ ಚೌಡ ಆ ಕಾಲದಲ್ಲಿನೇ ನಿಮ್ನ ವರ್ಗದ ಪರವಾಗಿ, ಶೋಷಿತರ ಪರವಾಗಿ, ಚಪ್ಪಲಿ ಹೊಲಿಯುವರ ಪರವಾಗಿ, ಚರ್ಮ ಹದ ಮಾಡುವವರ ಪರವಾಗಿ ಕೆಲಸ ಮಾಡಿದ್ದ ಅಂತಕ್ಕಂಥದ್ದು. ಹೀಗೆ ಪಾದುಕೆಗಳ ಮೂಲಕ ಶಿಕ್ಷಿಸಬೇಕಂತ ಹೇಳ್ತಾನಲ್ಲ, ಕುಲಜಾತಿ ಮಡಿವಂತರಿಗೆ ಬುದ್ಧಿ ಬರುವುದೆಂಬ ಅಪೇಕ್ಷೆ ಅವನಿಗಿತ್ತು. ಹಿಂಗೆ ಹೊಡೆಯೋದ್ರಿಂದ ಜಾತಿ ಮಾಡೋರು ಬುದ್ಧಿ ಬರ್ಬೋದು ಅಂತಕ್ಕಂಥ ನಂಬಿಕೆ ಅವನಲ್ಲಿತ್ತು ಅಂತಕ್ಕಂಥದ್ದು. ಇನ್ನೊಂದು ಮಾತದ ನೋಡ್ರಿ, ಗುರುವಿನ ಸ್ಥಾನ ಬಹು ದೊಡ್ಡದು. ಹಾಗಿದ್ದು ಗುರುವಾದ ಅನಾಚಾರ ಮಾಡಿದ್ರೆ ಹೇಗೆ ಅಂತ ಅಂಬಿಗರ ಚೌಡಯ್ಯ ಕೇಳ್ತಾನೆ. ಅವೇನು ಪ್ರೊಫೆಸರ್ ಆಗಿರ್ಲಿಲ್ಲ. ಆ ಕಾರಣ ಹೇಳ್ತಾನೆ ಅವನು, ದಾರಿ ತೋರುವ ಗುರುವೇ ದಾರಿ ತಪ್ಪಿದರೆ ಹೇಗೆ ಅದನ್ನ ಹೇಳ್ತಾನೆ. ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವನ್ನು ಕೊಂಡು ಹೋಗುವ ಗುರುವನ್ನು ಕಂಡರೆ ಕೆಡವಿ ಹಾಕಿ ಮೂಗನೆ ಕೊಯ್ದು ಇಟ್ಟಂಗಿ ಕಲ್ಲಲ್ಲಿ ತಿಕ್ಕಿ ಸಾಸಿವೆ ಹಿಟ್ಟನ್ನು ತಳಿದು ಮೇಲೆ ಲಿಂಬೆಯ ಹುಳಿಯನ್ನು ಹಿಂಡಿ ಪಡವಣಗಾಳಿಗೆ ಹಿಡಿಬೇಕೆಂದ್ರೆ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಇದನ್ನ ನಮ್ಮ ವಿಠಲ್ ಹೇರೋರು ಬಹಳ ಚಂದ ಹೇಳೋರು. ನಮ್ಮ ಜೊತೆ 88ರಿಂದ ಅವ್ರ ಜೊತೆ ಓಡಾಡಿದ್ದೀನಿ ನಾನು. ಈ ವಚನ ಬಹಳ ಗಟ್ಟಿಯಾಗಿ ಅವ್ರು ಹೇಳೋರು. ಹಾಗೆ ಪಡವಣಗಾಳಿಗೆ, ಪಶ್ಚಿಮದ ಗಾಳಿ ಹಿಡಿಬೇಕು, ಅವನಿಗೆ ಮುಖ ಉರಿಬೇಕು, ಅವನಿಗೆ ನೋವು ಆಗ್ಬೇಕು ಅವನಿಗೆ ಅಂತಕ್ಕಂಥ ಮನಸ್ಥಿತಿಯನ್ನ ಅಂಬಿಗರ ಚೌಡಯ್ಯಗಿತ್ತು. ಮನಸ್ಥಿತಿ ಈ ಸಿಟ್ಟು ಯಾಕೆ ಬತ್ತು ಅನ್ಬಲ್ಲಿ ಅಂಬಿಗರ ಚೌಡಯ್ಯ ಅಂದ್ರೆ, ತಕ್ಷಣ ನೀರು ಸಿಗುವ ದಾಹ ಹಿಂಗೋದಿಲ್ಲ, ಹಣ್ಣು ಎಂದರೆ ಹಸಿವುರಿಗೋದಿಲ್ಲ, ಕತ್ತಲೆ ಕುಳಿತು ದೀಪ ಎಂದರೆ ಬೆಳಕು ಬರುವುದಿಲ್ಲ. ಇದೇ ರೀತಿ ಪಾಪಿಗಳೆಲ್ಲ ಶಿವ ಎಂದರೆ ಪುಣ್ಯ ಬರುವುದಿಲ್ಲ ಅಂತ ಹೇಳ್ತಾರೆ.
ಹೀಗೆ ಜಾತಿ ಮಾಡೋರು, ಧರ್ಮಗಳಿಸಿ ಮಾತಾಡೋರು, ಅಪಮಾನಿಸಿ ಮಾತಾಡೋರು ಹಂಗೆ ಮಾತಾಡೋದು ಆಗೋದಿಲ್ಲ. ದುಡಿಗೆ ಉಂಬುವ ಚಿಂತೆ, ಉಣಲಾರದೆ ಉಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡರ ಚಿಂತೆ, ಹೆಂಡತಿರಾದ ಮಕ್ಕಳ ಚಿಂತೆ, ಮಕ್ಕಳಾದ್ರೆ ಬದುಕಿನ ಚಿಂತೆ, ಹೀಗೆ ಇದು ಬೆಳೆಯುತ್ತಾ ಹೋಗ್ತದೆ. ನೋಡಿ ಎಂತ ಫಿಲಾಸಫಿ. ನಾವೆಲ್ಲರಿಗೂ ಒಂದು ಕಾರ್ ತಗೊಂಡ್ರೆ 2 ತಗೋತೀವಿ, 3 ತಗೋತೀವಿ, ಒಂದು ಮನೆ ಕಟ್ಟಿಸಿ ಇನ್ನೊಂದು ಮನೆ ಕಟ್ಟಿಸ್ತೀವಿ. ಆದ್ರೆ ಅವ್ರು ಅದನ್ನು ಮಾಡಲಿಲ್ಲ. ನಾವು 10 ಮನೆ ಕಟ್ಟಿಸಿದವ್ರು 10 ನಿಮಿಷ ಸತ್ತ ಮೇಲೆ ಬದುಕುಳಿಯೋದಿಲ್ಲ. ಹೊದ್ದವ ಜಂಗಮವಲ್ಲ, ಶೀಲ ಕಟ್ಟಿದ ಶಿವಭಕ್ತನಲ್ಲ ಅಂತ ಹೇಳ್ತಾರೆ. ಅಂದ್ರೆ ಶಿವಭಕ್ತರು ಯಾರಾಗ್ಬೇಕು? ನಿಜವಾದ ಕಾಯಕ ಜೀವಿಗಳಾಗ್ಬೇಕು ಅಂತ ಹೇಳ್ತಾನೆ. ಕುರಿಕೋಳಿ ತಿಂಬುವವರು ನೋಡಿ, ಕುರಿಕೋಳಿ ಮೀನು ತಿಂಬುವವರು ಊರೊಳಗೆ ಇರಬಹುದು, ಅಮೃತ ಅನ್ನವ ಕರೆಯುವ ಗೋವ ತಿಂಬುವರು ಹೊಲೆಯರು ಊರೊಳಗೆ ಹಾಕಿರ್ಬೇಕು ಅಂತ ಹೇಳಿದಿರಿ. ಗಂಡ ಹೆಂಡಿರ ಮನಸ್ಸು ಒಂದಾದರೆ ದೇವರ ಮುಂದಿನ ನಂದಾದೀರಿಗೆ ಅಂತ ಅಂಬಿಗರ ಚೌಡ ಅಂತ ಹೇಳ್ತಾನೆ. ಅಥವಾ ಅದು ಬದಲಾಗ್ಬಿಟ್ರೆ ಏನಾಗ್ತದೆ ಅಂತಕ್ಕಂಥದ್ದು. ಅಂತ ಒಳ್ಳೆ ಜೀವನ ಮಾಡಬೇಕು. ಹಾಗೆ ಅಂಬಿಗರ ಚೌಡಯ್ಯ, ಬಸವಣ್ಣ, ಅಂಬೇಡ್ಕರ್ ಅವರು ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ಚೌಡಯ್ಯ ಗ್ರಾಮೀಣ ಪ್ರತಿಭೆ, ಹಳ್ಳಿಯ ಪ್ರತಿಭೆ. ಆತ ವಚನವನ್ನ ತನಗೆ ಅನಿಸಿದ ಭಾಷೆಯಲ್ಲಿ ರಚನೆ ಮಾಡಿದಂತ ವ್ಯಕ್ತಿ ಹೇಳ್ತಾನ ಆತ. ಹಾಗೆ ಹೇಳುವಾಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಅಂಬಿಗ ಚೌಡಯ್ಯನ ಸ್ವಾಭಿಮಾನ ಬಹಳ ದೊಡ್ಡದು. ಅಂಬಿಗ ಚೌಡಯ್ಯ ವಚನ ಚಳವಳಿಯಲ್ಲಿ ಎಂದೂ ಸ್ವಾಭಿಮಾನ ಕಳ್ಕೊಂಡು ಬದುಕಿಲ್ಲ. ಬಹುಸಂಖ್ಯೆಯ ಕಲ್ಯಾಣ ಕರ್ನಾಟಕದಲ್ಲಿ ನೀವಿದ್ದೀರಿ. ನಾನು ಪ್ರೊಫೆಸರ್ ಆಗಿ ಈ ಮಾತ್ರ ಹೇಳಬಾರದು. ಆದ್ರೆ ನೀವು ಯಾಕೆ ಶಾಸಕರಾಗ್ತಾ ಇಲ್ಲ ಅಂದ್ರೆ, ನಿಮ್ಮಲ್ಲಿ ಒಂದು ಒಕ್ಕಟ್ಟು ಬರಬೇಕು ಅಂದಾಗ ಮಾತ್ರ ನೀವು ಶಾಸಕರಾಗ್ತೀರಿ ಅಂತ. ಆದ್ರೆ ನೀವು ಆಳು ವರ್ಗ ಆಗ್ತೀರಿ, ಇಲ್ಲ ಅಂದ್ರೆ ನೀವೆಲ್ಲ ಆಳಿಸ್ಕೊಳ್ಳೋ ವರ್ಗ ಹಾಕ್ಬೇಕಾಗ್ತದೆ ಅಂತಕ್ಕಂಥ ಮಾತು. ನೀವು ಆಳು ವರ್ಗ ಹಾಕ್ಬೇಕಾದ್ರೆ ಶಿಕ್ಷಣ ಪಡಿಬೇಕು, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸ್ಬೇಕು. ಶಿಕ್ಷಣ ಇಲ್ಲದೆ ಧರ್ಮದ ಬಲ ಇಲ್ಲದೆ ಯಾರಾದ್ರೂ ದೊಡ್ಡ ಸಾಧನೆ ಮಾಡಿದ್ರೆ ಓನ್ಲಿ ಪುಸ್ತಕದ ಮೂಲಕ ದೊಡ್ಡ ಸಾಧನೆ ಮಾಡಿದ್ದಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಮರಿಬಾರ್ದು ಅಂತಕ್ಕಂಥ. ಕಮಕ್ನೂರವರು ದೊಡ್ಡ ವ್ಯಕ್ತಿ ಆಗ್ಬೇಕನ್ನೋದಾದ್ರೆ ಆ ಸಮುದಾಯ ಎಚ್ಚರಿಕೆಯಿಂದ ಮತವನ್ನು ಚಲಾಯಿಸಿದಾಗ, ಆ ಸಮುದಾಯ ಎಚ್ಚರಿಕೆಯಿಂದ ಶಿಕ್ಷಣ ಪಡ್ಕೊಂಡಾಗ ಸಮಾಜ ಬದಲಾವಣೆ ಆಗಕ್ಕೆ ಸಾಧ್ಯ ಇದೆ. ಕೇವಲ ಜೈಕಾರ ಹಾಕೋದು. ಬಸವ ಅಂಬೇಡ್ಕರ್ ಅವರ ಕಾಲವನ್ನು ನಾನು ಹೇಳಿದೆ, ಒಂದು ವಸಂತ ಕಾಲ, ಬುದ್ಧನ ಕಾಲ ವಸಂತ ಕಾಲ, ಬಸವಣ್ಣನ ಕಾಲ ವಸಂತ ಕಾಲ, ಇವತ್ತು ಅಂಬೇಡ್ಕರ್ ಅವರ ಕಾಲ ಕೂಡ 3ನೇ ವಸಂತ ಕಾಲ ಇದು. ಈ 3 ಜ್ಞಾನದ ಮೂಲಕ, ಒಕ್ಕಟ್ಟಿನ ಮೂಲಕ ನೀವೆಲ್ಲ ತೋರಿಸಿದ್ದೆ ಆದ್ರೆ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ಹೇಳಬೇಕಾಗಿದೆ. ಆ ಹಿನ್ನೆಲೆ ಬಹಳ ಚಿಂತನೆ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತು ನೀವು ಅಪಾಯದಲ್ಲಿದ್ದೀವಿ. ನಮ್ಮ ಹಕ್ಕುಗಳನ್ನು ಕಸ್ಕೊಳ್ತಾ ಇದ್ದಾರೆ. ನಮಗೆ ಮೀಸಲಾತಿ ಬರ್ತಾ ಇಲ್ಲ, ರಿಸರ್ವೇಶನ್ ಸಿಗ್ತಾ ಇಲ್ಲ, ನೌಕರಿಗಳು ಬಂದಾಗಿದ್ದಾವೆ, ನಮ್ಮ ಮಕ್ಕಳು ನಾಳೆ ನೌಕರಿ ಸಿಗೋದಿಲ್ಲ, ಇವೆಲ್ಲವೂ ಪ್ರೈವೇಟೈಸೇಷನ್ ಆಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಇಂಥ ಜಯಂತಿಗಳು ಇಂಥ ಕಾರಣಕ್ಕಾಗಿ ಬಳಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕೇವಲ ಜೈಕಾರ ಹಾಕದೆ ಬಳಸಬಾರ್ದು. ವಿಚಾರ ಮಾಡೋ ಮೂಲಕ, ಚಿಂತನೆ ಮಾಡೋ ಮೂಲಕ ನಾಳಿಂದೇನು ಭವಿಷ್ಯದೇನು ವಿಚಾರ ಮಾಡಬೇಕಾದ್ರೆ, ಕೆಲವು ಸಮುದಾಯಗಳು 300 ವರ್ಷಗಳ ಕಾಲ ಮುಂದೆ ಏನ್ ಮಾಡ್ಬೇಕನ್ನೋದು ಈಗ ಮಾಡ್ತಾ ಇದ್ದಾವೆ. ಆದ್ರೆ ನಮ್ಮ SC ST OBCಗಳು ನಾಳೆಗೆ ಏನ್ ಮಾಡ್ಬೇಕನ್ನೋ ನಮಗೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ನಾವು ಆಲೋಚನೆ ಮಾಡಬೇಕು. ಮುಂದೆ ನನ್ನ ಮಗ IAS ಆಗಬೇಕು, DC ಆಗಬೇಕು, SP ಆಗಬೇಕು, ಶಾಸಕನಾಗಬೇಕು, ಮಂತ್ರಿ ಆಗಬೇಕು ಅಂತ ಅರಿವು ನನ್ನ ಮಕ್ಕಳಿಗೆ ಕೊಡಬೇಕು. ನನ್ನ ಕಷ್ಟ ನನಗೆ ನಿಲ್ಲಬೇಕು. ನಾನು ಓದಿಲ್ಲ, ನಾನು ಇಲ್ಲಿ ನಿಲ್ಲಿಸಾಗ ನನ್ನ ಮಗ ಓದಿ ಅಂತಕ್ಕಂಥ ಮನಸ್ಥಿತಿ ಕಬ್ಬಲಿಗ ಕೋಲಿ ಸಮುದಾಯದಲ್ಲಿ ಬಂದ್ರೆ, ಅಥವಾ ಎಲ್ಲ ಹಿಂದುಳಿದ ವರ್ಗದಲ್ಲಿ ಶಿಕ್ಷಣದ ಅರಿವು ಬಂದದ್ದೇ ಆದ್ರೆ ನಿಜವಾಗ್ಲೂ ನೀವು ಸಂವಿಧಾನ ಉಳಿಸ್ಕೊಳ್ತೀರಿ, ನಿಮ್ಮ ಮತದಾನದ ಹಕ್ಕು ಉಳಿಸ್ಕೊಳ್ತೀರಿ, ನಿಮ್ಮ ಸ್ವತ್ತನ್ನು ಉಳಿಸ್ಕೊಳ್ತೀರಿ ಅನ್ನೋ ಮಾತು ನನಗೆ ಅರ್ಥ ಆಗ್ತದೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಬಂಧುಗಳೇ, ನಾನು ಒಂದ್ಸಾರಿ ವಿಠ್ಠಲ್ ಹೆರೂರ್ ಅವರಿಗೆ ಅಂತೀನಿ, ಜಯವಾಗಲಿ ಅಂತ ಹೇಳ್ಬೇಕು. ವಿಠ್ಠಲ್ ಹೆರೂರ್ ಅವರಿಗೆ, ಕಮಕ್ನೂರ್ ಅವರಿಗೆ. ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಇದೆ, ಅದನ್ನ ಶಾಂತಪ್ಪ ಕುಡಿ ಅವರು ನಡೆಸಿಕೊಡ್ಬೇಕು. ಟೈಮ್ ಬರ್ತಂತ ತಗೋಬಾರ್ದು. ಲ್ಯಾಪ್ಟಾಪ್ ವಿತರಣೆ 906ನೇಯ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವವಾಗಿ ಆಗಮಿಸಿದಂಥ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಠಾಧೀಶರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ, ಹಾಗೂ ಅದೇ ರೀತಿಯಾಗಿ ನಮ್ಮ ಸಮಾಜದ ಯುವಕರು, ಹಿರಿಯ ಮುಖಂಡರು ಎಲ್ಲರೂ ಕೂಡಿ ಈ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸಿದ್ದಕ್ಕಾಗಿ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಈಗ ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರವರು ತಮ್ಮ ಶಾಸಕರ ಅನುದಾನದಲ್ಲಿ ಬಡ ವಿದ್ಯಾರ್ಥಿಗಳಿಗೆ, ಕನಿಷ್ಠ ಅವ್ರ ತಾಯಿ ತಂದೆ ಕೂಲಿ ಮಾಡೋರ ಅಂಥವ್ರೇನಪ್ಪ ಅಂದ್ರೆ ಅವರು ಆ ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅವರ ನಿಧಿಯಿಂದ ಕಂಪ್ಯೂಟರ್ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ಗಂಗಾನಗರ ಬಡಾವಣೆಯಲ್ಲಿ ಕೂಲಿ ಮಾಡ್ತಕ್ಕಂಥ ಮಕ್ಕಳು ಅವರೇ ಒಂದು ಸಂಘ ಕಟ್ಕೊಂಡ್ರು, ವಿವೇಕಾನಂದ ಸಂಘ ಅಂತ ಕಟ್ಕೊಂಡು ಆ ಸಂಘದಲ್ಲಿ ಸ್ಕೂಲ್ ನಡೆಸ್ತಾ ಇದ್ದಾರೆ. ಸುಮಾರು ಆ ಸ್ಕೂಲ್ದಲ್ಲಿ 400 ವಿದ್ಯಾರ್ಥಿಗಳವ. ಮತ್ತು ಅಲ್ಲಿ ಆ ಸಂಘಕ್ಕೆ 2002ರಲ್ಲಿ 12,000 ಗೌರ್ಮೆಂಟ್ GD ಲ್ಯಾಂಡ್ ಮಾನ್ಯ ತಿಪ್ಪಣ್ಣಪ್ಪ ಕಮಕ್ನೂರೇ ಅದಕ್ಕೆ ಇದು ಮಾಡಿಕೊಟ್ಟಾರ. ಅದಕ್ಕೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ಅನುದಾನದಲ್ಲಿ ಗೌರಿ ಅಕ್ಷಿತಾ ರಾಯಚೂರ್ಕರ್, ಶಾಬಾದ್ ಇವರಿಗೆ ಕಂಪ್ಯೂಟರ್ ಕೊಟ್ಟಿದ್ದಾರೆ. ಅಧ್ಯಕ್ಷರು ಅವರು ಬೇರೆ ಊರಲ್ಲಿದೆ, ಅವರು ವಿದ್ಯಾರ್ಥಿಗಳು ಎಕ್ಸಾಮ್ ಇರೋದ್ರಿಂದ ಅವ್ರು ಬರ್ಲಿಕ್ಕಾಗಿಲ್ಲ. ಆ ಶಾಲೆಯ ಪ್ರಿನ್ಸಿಪಾಲ್ ಅಂತ ಮಲ್ಲಿಕಾರ್ಜುನ್ ಗುಡ್ಬ ಅವರು ಬಂದು ಸ್ವೀಕಾರ ಮಾಡಬೇಕಾಗಿ ವಿನಂತಿ.
ನಿಜಶರಣ ಅಂಬಿಗರ ಚೌಡಾಯಿ ಯಾವ ರೀತಿ ಇದನ್ನಂದ್ರ 12ನೇ ಶತಮಾನದಾಗ ಅನುಭವ ಮಂಟಪ ಅಂದ್ರೆ ಈ ಕಲ್ಯಾಣ ಮಂಟಪ ಅಂತೇಳಿ. ಆ ಅನುಭವ ಮಂಟಪದಾಗ 263 ಸ್ವಾಮಿಗಳು ಅನುಷ್ಠಾನ ಕೂತಿರ್ತಾರ. ಕುಂತಾಗ ಬಸವಣ್ಣವ್ರ ನೇತೃತ್ವ ಕೂತಿರ್ತಾರ ಅನುಷ್ಠಾನಕ್ಕೆ. ಕುಂತಾಗ ಅಂಬಿಗರ ಚೌಡಯ್ಯ ಬರ್ತಾ ಇರ್ತಾನ. ಅವಾಗ ಅದೇನು ಅಂಬಿಗರ ಚೌಡಯ್ಯ ಹೊರಗೇನು ದ್ವಾರಪಾಲಕ, ಈಗಿನ ಕಾಲಕ್ಕೆ ಕಲ್ಯಾಣ ಮಂಟಪ ಹೊರಗೆ ವಾಚ್ಮ್ಯಾನ್ ಅಂತಾರ. ಅವಾಗ ದ್ವಾರಪಾಲಕ ಕುಂತಿರ್ತಾನ. ದ್ವಾರಪಾಲಕ ಅಂಬಿಗ ಬಂದು ಬಸವಣ್ಣವ್ರಿಗೆ ಭೇಟಿ ಆಗ್ಯದಪ್ಪ ಎಲ್ಲಾರ ಬಸವಣ್ಣವ್ರು ಅಂದಾಗ ಅವ ದ್ವಾರಪಾಲಕ ಅಂತ ಅಂಬಿಗರ ಚೌಡಯ್ಯಗ ಬಸವಣ್ಣವ್ರು ಒಳಗ ಅನುಷ್ಠಾನ ಕೂತಾರಪ್ಪ, ಇನ್ನೊಂದು ಅರ್ಧ ತಾಸು ಬಿಟ್ಟು ಬಾ ಅಂತ ಹೇಳ್ತಾನ. ಯಾರಿಗೆ? ಚೌಡಯ್ಯರಿ. ಮತ್ ಚೌಡ ಅಲಿತಾನ ಹೋಗ್ತಾನ, ಮತ್ ಹೋಗಿ ವಾಪಸ್ ಬರ್ತಾನ. ಮತ್ ದ್ವಾರಪಾಲಕಿಗೆ ಹೇಳ್ತಾನ ಏನಂತ, ಬಸವಣ್ಣವ್ರಿಗೆ ನಾವು ಅರ್ಜೆಂಟ್ ಭೇಟಿ ಆಗದಪ್ಪ ಹೇಳಂದಾಗ ಜರ ಮುಂದಕ್ಕೆ ಹೋಗಿ ಮತ್ತಮ್ಮ ಆ ನಿದ್ರೆಯಲ್ಲಿ ಇರ್ತಕ್ಕಂಥ 1200 ಸ್ವಾಮಿಗಳು ಹೋದಾಗ ಬಸವಣ್ಣಿಗೆ ಎಚ್ಚರಿಕತ್ತದ. ಬಸವಣ್ಣ ಎಚ್ಚರಿಕಾಗಿ ಬಸವಣ್ಣ ಅಂತಾನ ದಿಗ್ಭ್ರಮೆಯಾಗಿ ಯಾರೋ ಸ್ವಾಮಿಗಳು ಬಂದಾರ ಹೊರಗ. 263 ಸ್ವಾಮಿಗಳ ಕುಂತಾಗ ದಿಗ್ಭ್ರಮೆಯಾಗಿ ಹೊರಗ ಓಡ್ ಬರ್ತಾನ ಬಸವಣ್ಣವ್ರು. ಬಂದಾಗ ದ್ವಾರಪಾಲಕ ಕೇಳ್ತಾನೆ, ಏನಪ್ಪ ದ್ವಾರಪಾಲಕ ಯಾರು ಬಂದಿರ ಅಂದ್ರೆ, ಯಾರು ಅಂಬಿಗ ಅಂತ ನೋಡ್ರಿ ಅಂದ್ರ ಬಸವಣ್ಣ ಓಡಿ ಅಂಬಿಗ ಹೇಳ್ತಾರೆ. ಹಿಡ್ಕೊಂಡ ಅಂಬಿಗಾಗ ನಿಜ ಶರಣ ಅಂಬಿಗಾಗ ಒಯ್ದು ಆ ಅನುಭವ ಮಂಟಪದಾಗ ಕಾಲಿಡಲ್ಲ ನಿಜ ಶರಣ. ಅವಾಗ ಎಲ್ಲರೂ ಎಚ್ಚರಿಕತ್ತದ. ಅವಾಗ ಬಸವಣ್ಣವರು ನಿಜ ಶರಣ ಅಂಬಿಗರ ಚೌಡನ ಹೆಸರ ನಾಮಕರಣ ಮಾಡ್ತಕ್ಕಂಥ ಯಾರಾದ್ರೆ ಅದು ಬಸವಣ್ಣವ್ರು ಅಂತಕ್ಕಂಥದ್ದು ಮಾತ್ರ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅದಕ್ಕ MLC ಸಾಹೇಬಿಗೂ ಅದೇ ಹೇಳ್ತೀನಿ. ಯಾಕಂದ್ರೆ ಮನೆ ಘರ್ಷಣೆ ಮಾಡಿದ್ರಿ ನಮ್ಮದು ಏನಾರ ಎಷ್ಟೇ ಆಗ್ಬೇಕು, ನಮ್ಮದು ಏನಾರ ಆಗ್ಬೇಕಂದ್ರ ತಿಪ್ಪಣ್ಣಪ್ಪ ಕಮಕ್ನಲ್ಲಿ ಬಿಟ್ಟು ಬೇರೆ ಆಗಲ್ಲ ಅಂತಕ್ಕಂಥ ಮಾತ್ರ ಹೇಳ್ತೀನಿ. ಯಾಕಂದ್ರೆ ನಿಮ್ಮದು ಅಂತ ಸ್ಟ್ರಗಲ್ ಅದ, ಹೋರಾಟ ಶಕ್ತಿ ಅದ, ಬಡತನದಾಗ ಬೆಳೆದಿದ್ದ ಶಕ್ತಿ ಅದ. ಆ ಶಕ್ತಿ ಎಲ್ಲರ ಬಳಿ ಬರ್ಲತ್ತಕ್ಕಂಥದ್ದು ಮಾತು ಇವತ್ತು ಎಲ್ಲರಿಗೂ ಹೇಳ್ತಾ ಇದೀವಿ. 12ನೇ ಶತಮಾನದಾಗ ನಿಜ ಶರಣ ಅಂಬಿಗರ ಚೌಡ ಹೆಂಗ್ ಬಸವಣ್ಣ ನಾಮಕರಣ ಮಾಡಿದ್ರು, 21ನೇ ಶತಮಾನದಾಗ ನಿಜ ಶರಣ ಅಂಬಿಗರ ಚೌಡ ಯಾರಾದರ ತಿಪ್ಪಣ್ಣಪ್ಪ ಕಮಕ್ಳೂರ್ ಅಂತಕ್ಕಂಥದ್ದು ಮಾತು ಎಲ್ಲರಿಗೂ ಹೇಳ್ತಾ ಇದೀವಿ. ತಿಪ್ಪಣ್ಣಪ್ಪ ಕಮಕ್ಳೂರ್ ನಮ್ಗೆ ಒಂದೇ ರಿಕ್ವೆಸ್ಟ್, ಇವತ್ತು ಈ ಐತಿಹಾಸಿಕ ಇವತ್ತು ಪ್ರಕಾಶ್ ಕಮಕ್ಳೂರ್ ನೇತೃತ್ವ ಏನು ಪ್ರೋಗ್ರಾಮ್ ಆಗಿದೆ ಇವತ್ತು ಅಂಬಿಗರ ಚೌಡ ಜಯಂತಿ. ನಿಜವಾಗಲೂ ಈ ಕೂಲಿ ಸಮಾಜ್, ವಿಠ್ಠಲ್ ಹೇರು ಸಮಾಜ್, ತಾಯಿ ಮಾತೆ ಮಣಿಕೇಶ್ವರ ಸಮಾಜ ಬುದ್ಧಿ ಬಂದತಕ್ಕಂಥ ಮಾತ ಮನೆಗೆ 12ನೇ ಶತಮಾನದ ಬಸವಣ್ಣನಿಗೆ ಹರಳಯ್ಯ ಅವನ ಪಾದ ಚರ್ಮ ಸುಲ್ದು ತೊಡಿ ಸುಲ್ದು ಅರ್ಪಣೆ ಮಾಡದ ಬಸವಣ್ಣವರಿಗೆ. ಎಷ್ಟೇ ಆಯ್ತು ಈ 60 ಲಕ್ಷ ಕೂಲಿ ಸಮಾಜ ತೊಡಿ ಸುಲ್ದು ಪಾದ ಅರ್ಪಣೆ ಮಾಡ್ತೀವಿ. ತಿಪ್ಪಣ್ಣಪ್ಪ ಕಮಕ್ಳೂರಿಗೆ ಇರ್ತಕ್ಕಂಥ ಮಾತಾಡ್ತಾ ಅದಕ್ಕ ನಿನ್ನ ಲಿದ್ದು ಬಿಟ್ಟು ಯಾರಿತ ನಾ ದೊಡ್ಡತಕ್ಕಿನ ಮಾವಂತ ಹೇಳತ್ತೀನಿ. ಎಲ್ಲರಿಗೂ ಮಾವನ ಬಗ್ಗೆ ಹೇಳ್ತಾನೆ. ನನಗಾರ 10 ರೂಪಾಯಿ ಕೆಲಸನೇ ಕೊಟ್ಟಿಲ್ಲ. ನಾ ಮಾವಿಗೆ ಹೇಳ್ತೀನಿ, ಅವರದು ನಿನ್ ಬೇಕೇ ಮಹೋತ್ಸವ ಯಾದ ನೋಡಿ. ನಮ್ಮ ಮಾವಿಗೆ ಹೇಳಿದ್ದಾರೆ ಎಲೆಕ್ಷನ್ ಸೋತ್ ಬಾಕಿ ಅದ ಕಟ್ಟದ್ದು ನಾಳೆ ನೋಡುದು ನಾವು ನೋಡೋದಂತ. ಆದ್ರೆ ಅವ್ನ ಮ್ಯಾಲ ಇರ್ತಕ್ಕಂಥ ಹೆಮ್ಮೆ ಇವತ್ತಿಡೀ ಕೂಲಿ ಸಮಾಜ ಎಷ್ಟಿ ಆಗ್ಬೇಕು, ಹೋರಾಟ ಮಾಡ್ಬೇಕು. ವಿಧಾನಸೌಧದ ಮಾತಾಡ್ತಕ್ಕಂಥ ಶಕ್ತಿ ಯಾರ ಬಳಿ ಇರ್ತಾರ ಅದು ತಿಪ್ಪಣ್ಣಪ್ಪ ಕಮಕ್ಳೂರು ಇರ್ತಕ್ಕಂಥ ಮಾತನಾಡಿ. ಅದಕ್ಕೆ ನಾ ಹೆಚ್ಚಿಗೆ ಮಾತಾಡಲ್ಲ. ಮತ್ತೆ ನಿಮಗೆಲ್ಲ ತೊಗೊಂಡು ಮಾತಾಡ್ಬೇಕಂತ ನನಗೆ 2-3 ದಿನ ಎಲ್ಲಾರು ಹೊಲ್ದಾಗ ಕೂತ್ ಮಾತಾಡಮಿ. ಭಾಳ ಮಂದಿ ಮಾತಾಡೋರ ಎಲ್ಲ ಹಿರಿಯರು ಶ್ರೀಗಳಿಗೆ ಎಲ್ಲರಿಗೆ ಪಾದ ಪ್ರದೇಶ ಮಾಡ್ಕೊಳ್ಳೋದು. ಬಲೋ ಭಾರತ್ ಮತಾಕಿ, ನಿಜ ಶರಣ ಅಂಬಿಗರ ಚೌಡನವರಿಗೆ, ತಿಪ್ಪಣ್ಣಪ್ಪ ಕಮಕ್ಳೂರು ಮಹಾರಾಜ್ ಕಿ. ಬಡವರ ಹಿಂದುಳಿದ ವರ್ಗಗಳ ಅಗ್ರಗಣ್ಯ ನಾಯಕರು, ಮಾಜಿ ಮಂತ್ರಿಗಳು, ದಿವಂಗತ ನಮ್ಮ ಗುರುಗಳಾದಂಥ ವೆಂಕಯ್ಯ ಗುತ್ತಿದಾರ್ ಅವರ ಪುತ್ರರಾದಂಥ ಮಾಲಿಕಾಯಿ ಗುತ್ತಿದಾರ್ ಮಾತಾಡ್ಬೇಕಂತ ಕೇಳ್ಬೋದು. ಯಾವ ರೀತಿ ನಾವು ಸಮಾಜವನ್ನು ಸಂಘಟನೆ ಮಾಡಬೇಕು, ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಬಹಳ ಮಾರ್ಮಿಕವಾಗಿ ಅವ್ರು ಮಾತನಾಡಿದ್ದಾರೆ. ರವಿ ಕೊರ್ವಿ ಅವರು ಕೂಡ ಅವ್ರ ಮಾವನ ಬಗ್ಗೆ ಹೋಗಕ್ಕೆ ನಿಂತಿಲ್ಲ. ವಾಸ್ತು ಸ್ಥಿತಿಯ ಹಿನ್ನೆಲೆಯಲ್ಲಿ ಕೆಲವು ಮಾತನಾಡಿದ್ದಾರೆ. ಇವತ್ತು ಪ್ರೊಫೆಸರ್ ಪೋತೆ ಅವರ ಮಾತಿನಲ್ಲಿ ಬಹಳ ಅರ್ಥ ಇದೆ. ಅವ್ರು ಯಾವುದೇ ಒಂದು ಸಮಾಜವನ್ನು ಕೀಳು ಮಟ್ಟದ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಮಾತಾಡಿಲ್ಲ. ವಾಸ್ತು ಸ್ಥಿತಿಯ ಹಿನ್ನೆಲೆಯಲ್ಲಿ ಯಾವ ರೀತಿ ಸಂಪ್ರದಾಯ ನಡೀತಾ ಇದೆ ಸಮಾಜದಲ್ಲಿ,
ಗೌತಮ್ ಬುದ್ಧವರ ತಾಯಿ ಹೆಸರಾಗಲಿ ಯಾರಿಗೂ ಇತಿಹಾಸಗಳು ಮುಚ್ಚಿಡ್ತಾ ಇದ್ದಾರೆ. ಆದರೆ ಇವತ್ತು ಗಂಗಾಮತ ಸಮಾಜದ ಅನೇಕ ಕೊಡುಗೆಗಳು ನಾನಾ ರೀತಿಯಲ್ಲಿ ಇತಿಹಾಸ ಪುಟಗಳಲ್ಲಿ ನಾವು ಮೆಲುಕು ಹಾಕಿದಾಗ ಬಹಳಷ್ಟು ಸವಿಸ್ತರವಾಗಿ ಸಿಗ್ತದೆ. ಇವತ್ತು ಅನೇಕ ಜಯಂತಿಗಳನ್ನು ಮಾಡ್ತೇವೆ. ಏನಾಗಿದೆ ಅವರು ಪಾಪ ನಿಜ ಶರಣ ಅಂಬಿಗರ ಚೌಡಯ್ಯರಾಗಿರ್ಬೋದು, ಅಣ್ಣ ಬಸವಣ್ಣವರಾಗಿರ್ಬೋದು, ಅಲ್ಲಂ ಪ್ರಭುವರಾಗಿರ್ಬೋದು, ಅನೇಕರು ಶರಣರು ಸರ್ವರ ಸಮಾನತೆಗಾಗಿ ಹೋರಾಟವನ್ನು ಮಾಡಿದರು. ಇವತ್ತು ನಾವೇನು ಮಾಡಿದ್ವಿ, ನಮ್ಮ ಜಾತಿಗೆ ಮಾತ್ರ ಅವ್ರನ್ನ ಸೀಮಿತ ಮಾಡ್ಕೊಂಡಿದ್ವಿ. ಇದು ನಮ್ಮ ದುರ್ದೈವ. ಅವರ ಭಾವನೆಗಳಾಗಿರಲಿಲ್ಲ. ಆದರೆ ವ್ಯವಸ್ಥಿತಿ ಆ ರೀತಿ ಆಗಿದೆ. ಇವತ್ತು ಈ ವ್ಯವಸ್ಥೆ ಹೋಗ್ಬೇಕಾಗಿದೆ. ಇವತ್ತು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತು, ಅಹಿಂದ ಸಮಾಜದ ಬಗ್ಗೆ ನಾವು ಒಂದು ಅಂಕಿಅಂಶಗಳನ್ನು ತೋಡಿದ್ರೆ ಸುಮಾರು 72% ಜನ ನಾವಿದ್ದೇವೆ. 22% ಮಾತ್ರ ಮುಂದುವರೆದಂಥ ಸಮಾಜ ಇದೆ. ಆದರೆ ಅನೇಕರು ರಾಜಕೀಯದಲ್ಲಿ ಅವರು ಉನ್ನತ ಸ್ಥಾನದಲ್ಲಿ ಹೋಗ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಒಗ್ಗಟ್ಟದ ಕೊರತೆ ಇದೆ. ಸಮಾಜವನ್ನು ಯಾವ ರೀತಿ ಹೊಡಿಬೇಕನ್ನೋದು ಬಹಳ ಪ್ಲಾನ್ ಮಾಡಿ ಹೊಡಿತಾರೆ ಅವರು. ನಾವು ಯಾವುದೇ ಜಾತಿಗೆ ಕೀಳು ವಿಷಯದ ಬಗ್ಗೆ ಮಾತನಾಡ್ತಾ ಇಲ್ಲ, ವಾಸ್ತುಸ್ಥಿತಿ ಹಿನ್ನೆಲೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಇವತ್ತು ಬಹಳ ಸಂತೋಷ ಆಯ್ತು ನನಗೆ. ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ತಿಪ್ಪಣ್ಣಪ್ಪ ಕಮ್ಮಕ್ಕನವರವರು, ಅವರೆಲ್ಲ ಕುಟುಂಬದವರು, ಪ್ರಕಾಶ್ ಅವರು, ಬಹಳ ಎಲ್ಲ ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿ ಬಹಳ ಶಿಸ್ತಿನಿಂದ ನಗರೇಶ್ವರ ಆ ಒಂದು ಶಿಕ್ಷಣ ಸಂಸ್ಥೆಯಿಂದ ಸುಮಾರು ಇಲ್ಲಿ 2 ಗಂಟೆಗೆ ಪ್ರಾರಂಭ ಆಗಂಥ ಕಾರ್ಯಕ್ರಮ ಸುಮಾರು 4-5 ಗಂಟೆಗೆ ನೀವು ಪ್ರಾರಂಭ ಮಾಡಿದ್ದೀರಿ. ಇವತ್ತು ಬಹಳ ಜನ ಇಲ್ಲಿ ಮಾತಾಡೋದ್ರೆ ನಾವು ಇನ್ನೊಂದು ವೇದಿಕೆಯಲ್ಲಿ ನಾವೆಲ್ಲ ಮಾತಾಡೋಣ. ಇದು ವೇದಿಕೆಯಲ್ಲಿ ನಾವು ಬಹಳ ಸವಿಸ್ತರ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದ್ರ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ತಿಪ್ಪಣ್ಣಪ್ಪ ಕಮ್ಮಕ್ಕನವರವ್ರ ಬಗ್ಗೆ ಇವತ್ತು ಅವರು ಹೋರಾಟಗಾರರು. ಯಾರ ಜೊತೆ ಯಾವ ರೀತಿ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅದೇ ರೀತಿಯ ಅವರ ಒಂದು ಮನವೊಲಿಸಿ ಅವರಿಂದ ಕೆಲಸ ತಿಳ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಇದೆ. ಮತ್ತು ಎಲ್ಲೆಲ್ಲಿ ಕೆಲವೊಂದು ಅವರಿಗೆ ಕಡೆಗಣಿಸಿದ್ರೆ ಅಲ್ಲಿ ಕೋಪ ಮಾಡಿ ಬರ್ತಕ್ಕಂಥ ಒಂದು ವ್ಯಕ್ತಿತ್ವ ಕೂಡ ಅವ್ರು ಪಡೆದಿದ್ದಾರೆ. ಚೌಡಯ್ಯ ನಿಜ ಶರಣರ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಹಳ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ನೀವು ಸಮಾಜದ ಸಮಸ್ಯೆಗಳು ಬಂದಾಗ ಹಿಂದುಳಿದವರಿಗಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ನಾವೆಲ್ಲ ಈ ಒಂದು ಸಿದ್ಧಾಂತದ ಬಗ್ಗೆ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ನಾವು ಬಹಳಷ್ಟು ನಮ್ಮ ಹಕ್ಕುಗಳನ್ನು ನಾವು ಬಗೆಹರಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಾನಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ಈ ಸಂದರ್ಭದಲ್ಲಿ ಅನೇಕರು ಮಾತನಾಡ್ತಕ್ಕಂಥ ಒಂದು ಸಂದರ್ಭದಿಂದ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಿದೆ. ಇವತ್ತೇನು ನಮ್ಮನ್ನು ಕೂಡ ಕರೆಸಿ, ಯಾಕೆ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಪಟ್ಟಿಯಲ್ಲಿ ಇಲ್ಲ, ಇದು ಸರ್ಕಾರದ ಕಾರ್ಯಕ್ರಮ. ಆದರೂ ಅಭಿಮಾನದಿಂದ ಎಲ್ಲ ಸಮಾಜದ ಮುಖಂಡರು ತಿಪ್ಪಣ್ಣಪ್ಪ ಕಮ್ಮಕ್ಕನು ಬರಲೇಬೇಕು ಅನ್ನುವಂಥ ಒಂದು ಒತ್ತಡದಿಂದ ನಿಮ್ಮ ಸಮಾಜದ ನಾವು ಕೂಡ ಒಬ್ಬ ಹಿಂದುಳಿದ ಒಬ್ಬ ಕಾರ್ಯಕರ್ತನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಬಹಳ ಸಂತೋಷ ಆಗ್ತಾ ಇದೆ. ಈ ಸಮಾಜಕ್ಕೆ ಇಲ್ಲಿ ನಮ್ಮ ಕೋಬಾಳ್ ಅವರು ಇದ್ದಾರೆ, ನಮ್ಮ ಕುಟುಂಬ ಯಾವ ರೀತಿ ಈ ಒಂದು ವರ್ಗವನ್ನು ಇವತ್ತು ಅಫಜಲ್ಪುರ ತಾಲೂಕಿನಲ್ಲಿ ನಮ್ಮ ಪೂಜ್ಯ ತಂದೆಯವರು ಇದ್ದರೆ ಬಹಳಷ್ಟು ಹಿಂದುಳಿದ ವರ್ಗದ ಮೇಲೆ ಅನ್ಯಾಯ ಆಗ್ತಾ ಇತ್ತು. ಇವತ್ತು ಪೂಜ್ಯ ತಂದೆಯವರು ಎಲ್ಲ ಧರ್ಮದ ಜನರನ್ನು ಯಾವ್ಯಾವಾಗ ಅನ್ಯಾಯ ಆದಾಗ ಬಹಳ ವಿನಯಪೂರ್ವಕವಾಗಿ ಅವರೆಲ್ಲ ಕರೆಸಿ ಯಾರಿಂದ ದೌರ್ಜನ್ಯ ಆಗ್ತದೆ ಅವ್ರಿಗೆ ಮನವೊಲಿಕೆ ಮಾಡತಕ್ಕಂಥ ರೀತಿಯಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿ ಹೋಗಿದ್ದಾರೆ. ಇದನ್ನು ನಾವು ಅದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಹೀಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೀನಿ, ಯಾವತ್ತೂ ಕೂಡ ಈ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ನಾನೇನು ನಮ್ಮ ಗುರುಗಳು, ನಮ್ಮ ಸ್ನೇಹಿತರು ಅಂತ ನಾನೇನು ಅವ್ರನ್ನ ಹೋಳ್ತಾರಿಲ್ಲ. ಅವ್ರ ಜೊತೆ ನಾನು ನೋಡಿದ್ದೀನಿ, ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ನಮ್ಮ ಸಮಾಜದ ಗೌರವಾಧ್ಯಕ್ಷರಾಗಿ ಇವತ್ತು ನಾವೇನು ಇಷ್ಟು ಜನ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಏನಾದರೂ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ, ಅದು ಸರ್ಕಾರದ ವತಿಯಿಂದ ಅಂತೇಳಿ. ಅದಕ್ಕೆ ಮುಖ್ಯ ಕಾರಣ ತಿಪ್ಪಣ್ಣಪ್ಪ ಕಮ್ಮಕ್ಕನೂರು ಸಾಹೇಬರು. ಅವರು ನಮ್ಮ ಸಮಾಜದ ವೋಟ್ ತಗೊಂಡು 63 ಕ್ಷೇತ್ರದಲ್ಲಿ ಇವತ್ತು MLAಗಳಾಗ್ತಾ ಇದ್ದಾರೆ. ನಮ್ಮ ಸಮಾಜದ ವೋಟ್ ತಗೊಂಡು ಆ 63 ಕ್ಷೇತ್ರನೇ ಹೊರತುಪಡಿಸಿ 100-150 ಜನ ಬಿಜೆಪಿ ಅಂತಿಲ್ಲ, ಕಾಂಗ್ರೆಸ್ ಅಂತಿಲ್ಲ, JDS ಅಂತಿಲ್ಲ, ಎಲ್ಲರ ಸಹಿ ತಗೊಂಡು ಸಿದ್ದರಾಮಯ್ಯವ್ರ ಮುಂದೆ ಕುತ್ಕೊಂಡು, ನೋಡಪ್ಪ ನಿಮ್ಮ ಸಮಾಜಕ್ಕೆ ನೀವು ಪ್ರಾಧಿಕಾರ ಮಾಡ್ತಿ, ಸಂಗೊಳ್ಳಿ ರಾಯಣ್ಣಗೆ ಪ್ರಾಧಿಕಾರ ಮಾಡ್ತಿ, 10 ಪ್ರಾಧಿಕಾರ ನಿನ್ನ ಸಮಾಜಕ್ಕೆ ನೀವು ಮಾಡಿದಿ. ಆದರೆ ನಮ್ಮ ಸಮಾಜಕ್ಕೆ ಈ ಅಂಬಿಗರ ಚೌಡಯ್ಯನ ಪ್ರಾಧಿಕಾರ ಆಗ್ಬೇಕು, ನಿಗಮ ಆಗ್ಬೇಕು, ಮಾತಾ ಮಾಣಿಕೇಶ್ವರಿ ಪ್ರಾಧಿಕಾರ ಆಗಬೇಕು, ಮತ್ತೆ ಚೌಡಯ್ಯನವರ ಜಯಂತ್ಯೋತ್ಸವ ಅಂತ ಸರ್ಕಾರಿ ವತಿಯಿಂದ ಆಚರಣೆ ಮಾಡಬೇಕಂತ ಕೇಳ್ಕೊಂಡಾಗ ಅವರು
ಖುಷಿಲಿಂದ ಎಲ್ಲರೂ ಬಂದಿದ್ರು. ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು, ನಮ್ಮಜ್ಜಿ ಸಾಹೇಬರು, PG ಪಾಟೀಲ್ ಸಾಹೇಬರು ಎಲ್ಲರೂ ಬಂದಿದ್ರು. ನಾವೆಲ್ಲ ಹೋಗಿದ್ವಿ. ಖುಷಿಲಿಂದಾನೇ ಅವರು ಘೋಷಣೆ ಮಾಡೋ ಸಿದ್ದರಾಮಯ್ಯನವರು. ಈ ಜಯಂತ್ಯೋತ್ಸವ ಅವ್ರ ಕೈಯಲ್ಲೇ ಘೋಷಣೆ ಆಯಿತು, ನಿಗಮನೂ ಅವ್ರ ಕೈಯಲ್ಲೇ ಘೋಷಣೆ ಆಯಿತು. ಇವತ್ತೇನು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಇದೆ ಅದೂ ಅವ್ರ ಕೈಯಲ್ಲೇ ಘೋಷಣೆ ಆಯಿತು. ಹಿಂದೆ ನಮ್ಮ ಯಡಿಯೂರಪ್ಪನವರು ಮಾಡ್ತೀವಿ ಅಂತ ಹೇಳಿದ್ರು, ಸಿದ್ದರಾಮಯ್ಯನವರು ಬಂದ್ಮೇಲೆ ಮಾಡಿದ್ರು. ಜಯಂತಿನೂ ಅವರೇ ಮಾಡಿದ್ರು. ಈ ರೀತಿ ಇವತ್ತು ಈ ಸಮಾಜದಲ್ಲಿ ಒಂದೊಂದು ಮೈಲುಗಲ್ಲುಗಳನ್ನ ನಾವೇನಾದ್ರೂ ನೋಡ್ತಾ ಇದ್ರೆ ಅದು ಸುದೀರ್ಘವಾಗಿ ನಾನು ತಿಪ್ಪಣ್ಣಪ್ಪ ಅವರಿಂದ ಇದು ನೋಡ್ತಾ ಇದ್ದೀನಿ. ಇವತ್ತು ಅಂಬಿಗರ ಚೌಡಯ್ಯನ ಮೂರ್ತಿ ನಾವು ವಿಧಾನಸೌಧ ಮುಂದೆ ನಮಗ್ ಬೇಕು ಅಂತ ಅವರು ತುಂಬಾ ಹೋರಾಟ ಮಾಡಿದ್ರು. ಆದ್ರೆ ವಿಧಾನ ಪರಿಷತ್ತಲ್ಲಾಯ್ತು, ವಿಧಾನಸಭೆಯಲ್ಲಿ ನಮ್ಮ ಓಟ್ ತಗೊಂಡಂತ ಗೆದ್ದಂತ ಯಾವುದೇ ಒಬ್ಬ ಶಾಸಕರು ನಮ್ಮ ಪರವಾಗಿ ಇವತ್ತು ತನಕ ಸದ್ದಿತ್ತಿಲ್ಲ. ಯಾಕೆ? ನಮಗೂ ಈ ಭೂಮಿ ಮೇಲೆ ಬಹಳ ಕಕ್ಕಿದೆ ಸ್ವಾಮಿ. ನಮಗೂ ನಾವು ಯಾರು ವಿರೋಧಿ ಅಲ್ಲ. ನಮ್ಮ ತುತ್ತು ಅನ್ನ ನಮಗ್ ಕೊಡಿ, ನಮ್ಮ ಮನೆ ಜಾಗ ನಮಗ್ ಕೊಡಿ, ನಮ್ಮ ಸ್ವತಂತ್ರ ನಮಗೆ ಕೊಡಿ. ಇದನ್ನ ನಾನೊಬ್ಬ ರಾಜ್ಯಾಧ್ಯಕ್ಷ ಆಗಿ ನಿಮ್ಮ ಹತ್ರ ಕಳಕಳೆಯಿಂದ ಕೇಳ್ಕೊಂತ ಇದ್ದೀನಿ. ಅಲ್ಲಂ ಪ್ರಭು ಸಾಹೇಬರೇ, ನಾಳೆ ವಿಧಾನಸಭೆಯಲ್ಲಿ ನೀವು ನಮ್ಮ ಪರವಾಗಿ ಧ್ವನಿ ಎತ್ತಬೇಕಾಗ್ತದೆ. ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿ ವಿಧಾನಸೌಧ ಮುಂದೆ ಪ್ರತಿಷ್ಠಾಪನೆ ಮಾಡಲೇಬೇಕು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ST ಫೈಲ್ ನಾವು ಕಳಿಸ್ಬೇಕಾಗಿತ್ತು. ನಾವು ಕುಲಶಾಸ್ತ್ರಿ ಅಧ್ಯಯನ ಯಡಿಯೂರಪ್ಪ ಅವರು ಇದ್ದ ಕಾಲದಲ್ಲಿ ಮಾಡಿಸಿದ್ವಿ. ಅದರಲ್ಲಿ ಅನೇಕ ನ್ಯೂನ್ಯತೆಗಳು BJP ಸರ್ಕಾರದಲ್ಲಿ ಇರೋರೆ ಇವ್ರು ST ಆಗ್ಬಾರ್ದು ಅಂತೇಳಿ ಮಾಡಿದ್ರು. ಅದು ಬೇರೆ ಯಾರಿಗಾದ್ರೂ ತೊಂದರೆ ಆಗುತ್ತೆ ಅಂತಾನೆ ಇರುತ್ತೆ. ಯಾಕಂದ್ರೆ ಇದೊಂದು ಪೈಪೋಟಿ, ಇದೊಂದು ಸಂಸಾರದಲ್ಲಿ ಎಲ್ಲರೂ ನಾನು ಅಂತಾನೆ ಮುಂದೆ ಹೋಗ್ತದೆ. ಅದೇ ರೀತಿ ಭೂಮಿಯಲ್ಲಿ ನಾವು ಅಷ್ಟೇ ಆ ರೀತಿನೇ ನಾವು ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಕುಲಶಾಸ್ತ್ರಿ ಅಧ್ಯಯನದಲ್ಲಿ ನಮ್ಮ ಏನು ಮೀನುಗಾರಿಕೆ ಕಸಬು, ಬೋಟ್ ನೋಡ್ಸೋ ಕಸಬು ಇದೆ. ಆಮೇಲೆ ನಮಗೆ ಕುಲಶಾಸ್ತ್ರಿ ಅಧ್ಯಯನದಲ್ಲಿ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋಂಥ ಒಂದು ಜಾತಿ ಆದ್ರೂ ನಮ್ಮನ್ನ ST ಇಂದ ದೂರ ಇಟ್ರು. ಬ್ಯಾಡ್ರು ಏನಿವತ್ತು ಕಾಡಲ್ಲಿ ಬೇಟೆಯಾಡಿ ಜೀವನ ಮಾಡ್ತಾರೆ, ನಾವು ನೀರಲ್ಲಿ ಬೇಟೆಯಾಡಿ ಜೀವನ ಮಾಡ್ತೀವಿ. ಇಟ್ಸ್ ಅ ವೆರಿ ಸಿಂಪಲ್ ಲಾಜಿಕ್ ನಮ್ಗೆ ST ಕೊಡ್ಲಿಕ್ಕೆ. ಆದ್ರೆ ಅದನ್ನ ದೊಡ್ಡ ವಿಚಾರ ಮಾಡಿ ಅದನ್ನ 3 ಸತಿ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ನಾವು ಸರ್ಕಾರದಿಂದ ಅಲ್ಲಿಗೆ ಪ್ರಸ್ತಾವನೆ ಕಳಿಸಿದೀವಿ. ಆದ್ರೆ ಗಂಗಾ ಮತ ಇದೆ ಅಂತ ಮತ್ತೆ ರಿಟರ್ನ್ ಕಳಿಸಿ, ಸರ್ ಗಂಗಾ ಮತ ಇದೀವಿ, ಇನ್ನೊಂದಿದೀವಿ, ಬೇರೆ 39 ಜಾತಿನೂ ನೋಡ್ರಿ, ಒಂದು ಪದದಿಂದ ರಿಜೆಕ್ಟ್ ಮಾಡ್ತೀರಿ. ಆದ್ರೆ ಇದಕ್ಕೆಲ್ಲ ಕಾರಣ ವಿಧಾನಸಭೆಯಲ್ಲಿ ಮಾತಾಡೋಕೆ ನಮ್ಮವ್ರು ಯಾರು ಇಲ್ಲ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋಕ್ಕೂ ನಮ್ಮವ್ರು ಯಾರು ಇಲ್ಲ. ಒಂದು MP ಇಲ್ಲ ರೀ. 60 ಲಕ್ಷ 70 ಲಕ್ಷ ನಾವು ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ. ಒಂದು MLA ಇಲ್ಲ. ಮಂಗಳೂರು ಕಡೆ ಯಾರೋ ಒಬ್ರಿಬ್ರು ಆಗ್ತಾರೆ, ಅವರು ನಮ್ಮ ಪರವಾಗಿ ಹೇಳಲ್ಲ. ಇವರೊಬ್ರು ತಿಪ್ಪಣ್ಣಪ್ಪ ಸಾಹೇಬ್ರನ್ನ ಕಟ್ಕೊಂಡು ನಾವೆಲ್ಲ ಜೀವಿಸ್ಬೇಕು, ಎಲ್ಲ ಜಯಿಸ್ಬೇಕಂದ್ರೆ ಕಷ್ಟ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನಮ್ದು ST ಆಗ್ಲೇಬೇಕು ಅಂತೇಳಿ ತುಂಬಾ ಏನಿವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ನಮಗೆ ಗಟ್ಟಿ ಕಾಳುಗಳು ಸಿಕ್ಕಿದವೆ. ಇವತ್ತು ನಮಗೆ ಮಾತು ಕೊಟ್ಟಿದ್ದು ಆವತ್ತು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು, ಮೇ ಕೋಲಿ ಸಮಾಜಕ್ಕೋ ಯಾದ್ ರಖೂಂಗಾ ಕರುಂಗಾ ಅಂತೇಳಿ. ಕರೆಂಗೆ ದೇಖೆಂಗೆ ಜಾಯಂಗೆ ಇವೆಲ್ಲ ಆಯ್ತು. ಆದ್ರೆ ಇವತ್ತು ನಮಗೆ ಮಾತು ಕೊಟ್ಟಿರೋದು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ ಒಂದು ವಿಚಾರನ ತಗೊಂಡು ಅತಿ ಸೂಕ್ಷ್ಮವಾಗಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಎಲ್ಲೆಲ್ಲಿ ತಪ್ಪಾಗಿದೆ, ಯಾವ ಕಾರಣಕ್ಕೆ ಇದು ರಿಜೆಕ್ಟ್ ಆಯಿತು, ಅದನ್ನ ಸುಮಾರು ಸತಿ ಮೀಟಿಂಗ್ ಮಾಡಿ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳ ಜೊತೆನೂ ಮಾತಾಡಿ, ಅವತ್ತು ನಾವು ಅವನ್ನ ಮ್ಯಾಕೇರಿಯವರು, ನಮ್ಮ ಬೂದಿಯಾಳ್ ಸಾಹೇಬರು ಎಲ್ಲರೂ ನಾವೆಲ್ಲ ಹೋಗಿದ್ವಿ ಮುಖ್ಯಮಂತ್ರಿಗಳ ಹತ್ರ. ಬಿಟ್ಟು ನನ್ನ ಸಂಪರ್ಕಿಸಿ ನಾನು ಅದಕ್ಕೆ ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ನಮಗೆ ಸಮಾಜ ಮುಂದುವರಿಯೋದಿದೆ, ಸಮಾಜ ಮುಂದುವರಿಬೇಕು. ನಮ್ಮ ಸಮಾಜ ಮುಂದುವರಿಬೇಕಂದ್ರೆ ನಮಗೆ ಗುರುಗಳ ಆಶೀರ್ವಾದ ಬೇಕು, ಆ ಗುರುಗಳ ಆದರ್ಶಗಳು ಬೇಕು. ಅಂದ್ರೆ ನಾವು ಪ್ರತಿದಿನ ಅವ್ರನ್ನ ನೋಡಬೇಕು ಆಗ್ತದೆ.
ಪ್ರತಿ ಹಳ್ಳಿನಲ್ಲೂ ಅಂಬಿಗರ ಚೌಡಯ್ಯನ ಮೂರ್ತಿ ಆಗ್ಬೇಕು, ಪ್ರತಿ ಬೀದಿಯಲ್ಲೂ ಅಂಬಿಗರ ಚೌಡಯ್ಯನ ಮೂರ್ತಿ ಆಗ್ಬೇಕು. ಇವತ್ತು ಕೋತಿ ಸಾಹೇಬ್ರು ಹೇಳಿದ್ರು, ನಾವು ಹಿಂದುಳಿದ ದಲಿತರು ಅಂಬೇಡ್ಕರ್ ಸಾಹೇಬ್ರನ್ನ ನೋಡ್ಕೊಂಡು ನಾವು ಮುಂದೆ ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಸಮಾಜ ಅಂಬಿಗರ ಚೌಡಯ್ಯನ ನೋಡ್ಕೊಂಡು ಒಂದ್ ದಿವಸ ಮುಂದೆ ಬಂದೇ ಬರುತ್ತೆ. ಅದಕ್ಕೆ ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಇವತ್ತೇನು ತಿಪ್ಪಣ್ಣಪ್ಪ ಸಾಹೇಬರು ಒಂದು ಆಸೆ ಅಂತೆ, ಇನ್ನು 2 ತಿಂಗಳಲ್ಲಿ ಗುಲ್ಬರ್ಗ ನಗರದಲ್ಲಿ ಸರ್ಕಾರದಲ್ಲಿ ದುಡ್ಡಿದ್ರೆ ಕೊಡ್ರಿ, ಇಲ್ಲ ಅಂದ್ರೂ ಪರವಾಗಿಲ್ಲ, 2 ತಿಂಗಳಲ್ಲಿ ಮೂರ್ತಿ ಮುಗಿಸಿ ವಿಜೃಂಭಣೆಯಿಂದ ಮತ್ತೆ ತಮ್ಮೆಲ್ಲರನ್ನ ಕರೆದು, ಮುಖ್ಯಮಂತ್ರಿಗಳನ್ನು ಕರೆದು, ಪ್ರಿಯಾಂಕ್ ಸಾಹೇಬರು, ಖರ್ಗೆ ಸಾಹೇಬರು ಎಲ್ಲರನ್ನು ಕರೆದು ವಿಜೃಂಭಣೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ, ಸಂತೋಷದ ಸುದ್ದಿ ಅಂದರೆ ಚನ್ನಣ್ಣ ವಾಲಿಕರಿದ್ದಾನೆ ಅವಾಗ ನಾವು ಧ್ವನಿ ಎತ್ತಿದೆ. ಮಂಗಳೂರಿನಲ್ಲಿ ಅಲ್ಲಿ ಪೀಠಗಳು ಸರಿಯಾಗಿವೆ, ಗುಲ್ಬರ್ಗದಲ್ಲಿ ಪೀಠ ಸರಿ ಇಲ್ಲ, ಅಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ. ಅವ ಸಬ್ರಾವ್ ಅಂತ ಮೊದಲು ಅಧ್ಯಕ್ಷ ಇದ್ದನು, ಅವಾಗ ಏನೋ ಹೇಳ್ಕೊಳ್ತಕ್ಕಂಥ ಆಗಿದ್ದಿಲ್ಲ. ನೀವು ಅಧ್ಯಕ್ಷ ಆದಮೇಲೆ, ಅದು ಡೈರೆಕ್ಟರ್ ಆದಮೇಲೆ ನಿರ್ದೇಶಕಲ್ಲ, ಆದಮೇಲೆ ನೋಡಪ್ಪ ನೀ ಎಲ್ಲ ಬುಕ್ಗಳು ಬರೆದು ಎಲ್ಲ ಮಾಡಿದಿ, ಖರ್ಗೆ ಸಾಹೇಬ್ರಂತ ಬುಕ್ ಬರೆದು ಬಿಡುಗಡೆ ಮಾಡಿದ ಇಡೀ ನಿಮ್ಮ ಕುಟುಂಬಕ್ಕೆ ಬಂದಾಗ ನಾವು ಬಂದಿದ್ದೇವೆ, ನಿನ್ನ ಕೈ ಮೇಲೆ ಏನಾದರೂ ನಮ್ಗೆ ಆಗಬೇಕಲ್ಲ ಅಂತ ಹೇಳಿ ನಾನು ಮನವಿ ಮಾಡಿದ್ದೆ. ಇವತ್ತು ಸಂತೋಷ ವಿಷಯ ನೀವು ಪ್ರಸ್ತಾಪನೆ ಮಾಡಿ. ಅಂಬಿಗರ ಚೌಡಯ್ಯನ ಬಹುದಿನಗಳ ಬೇಡಿಕೆ ಇರ್ತದೆ, ಅಂಬಿಗರ ಚೌಡಯ್ಯನ ಪೀಠದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಆಗ್ಬೇಕಂತೇಳಿ, ಅದು ಕಂಚಿನ ಮೂರ್ತಿ ಮಾಡ್ಬೇಕಂತೇಳಿ ನೀವು ನಿರ್ಣಯ ತಗೊಂಡಿರಿ. ಅದಕ್ಕಾಗಿ ಸಮಾಜದ ವತಿಯಿಂದ ನಾನು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಅದು ಶೀಘ್ರವಾಗಿ ಮಾಡಿ ನನಗೆ ಮನವರಿಕೆ ಮಾಡಿಕೊಟ್ರೆ ನಾನು ಭಾರತ ದೇಶಕ್ಕೆ ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದಂಥ ಮಹಾತ್ಮ ಗಾಂಧಿಯವರು ಕುಂತ ಸ್ಥಳದಲ್ಲಿ ವಿರಾಜಮಾನರಾದಂಥ ಮಲ್ಲಿಕಾರ್ಜುನ ಖರ್ಗೆರಿ ಕರ್ಕೊಂಡ್ಬಂದು ಅಂಬಿಗರ ಚೌಡಯ್ಯನ ಪೀಠ ವಿಶ್ವವಿದ್ಯಾಲಯದಲ್ಲ ಅದರ ಉದ್ಘಾಟನೆಯನ್ನು ಅವ್ರ ಕೈಲಿ ಮಾಡೋಣ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ಮುಗಿತ್ತು. ಎರಡನೇದು, ಇದು ಜಿಲ್ಲಾಧಿಕಾರಿ ಕೊಟ್ಟ ಮೇಲೆ 2 ನಿಮಿಷ ಮಾತ್ರ ಮುಗಿಸ್ತೀನಿ ಗೌಡ್ರ. ಅಲ್ಲಪುರ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಿಗೆ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಕುರಿತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ ಜಾತಿಗಳು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯಗಳಾಗಿದ್ದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಇವೆಲ್ಲ ಸಮುದಾಯಗಳು ಪರಿಶಿಷ್ಟ ಪಂಗಡದಲ್ಲಿರುವ ಇತಿಹಾಸವಿದೆ. ಸದರಿ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತೆ ರಾಜ್ಯದಲ್ಲಿರುವ ಎಲ್ಲ ಹಿಂದುಳಿದ ವರ್ಗಗಳ ಆಯೋಗಗಳು ಶಿಫಾರಸು ಕೂಡ ಮಾಡಿರುತ್ತವೆ. ಅದರಂತೆ ಸಮುದಾಯದ ಬಂಧುಗಳು ಕೂಡ ಇವೆಲ್ಲ ಪದಗಳನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡುವಂತೆ ಸುಮಾರು 30 ವರ್ಷಗಳಿಂದ ಧರಣಿ, ಸತ್ಯಾಗ್ರಹಗಳು, ಹೋರಾಟಗಳು ಮಾಡುತ್ತಾ ಸರ್ಕಾರಗಳನ್ನು ಒತ್ತಾಯಿಸುತ್ತಾ ಬಂದಿರುತ್ತವೆ. ಈ ಹಿಂದೆ ಇದೇ ಸಮುದಾಯಗಳು ಪ್ರವರ್ಗದಲ್ಲಿ ಬೇಡ, ವಾಲ್ಮೀಕಿ, ನಾಯಕ, ಬಂಜಾರ, ಬೋಯಿ, ಕುರಮ ಕೊರೆಸದಂತಹ ಎಲ್ಲ ಜಾತಿಗಳು ಈಗಾಗಲೇ ತಮ್ಮ ತಮ್ಮ ಹಕ್ಕುಗಳು ಪಡೆದುಕೊಂಡಿವೆ. ಅವಕ್ಕೆಲ್ಲ ರಾಜಕೀಯ ಪ್ರತಿನಿಧಿತ್ವದಿಂದ ಈಗಾಗಲೇ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಸೇರ್ಪಡೆ ಆಗಿವೆ. ಆದರೆ ನಮ್ಮ ಸಮುದಾಯ, ಕೋಲಿ ಸಮುದಾಯ, ರಾಷ್ಟ್ರದಲ್ಲಿ ಸುಮಾರು 14 ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ, ನಮಸ್ತೆ ಅವರೇ, 14 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಕೋಲಿ ಸಮುದಾಯ ಮತ್ತು 9 ರಾಜ್ಯಗಳಲ್ಲಿ ಪರಿಶಿಷ್ಟ ಪಂಗಡ ಇರುತ್ತಾರೆ. ಆದರೆ ಈ ಸಮುದಾಯಗಳು ಕರ್ನಾಟಕದಲ್ಲಿ ಮಾತ್ರ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೆ ಇರುವವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಜಾತಿಗಳು ಬುಡಕಟ್ಟು ಲಕ್ಷಣ ಹೊಂದಿರುವ ಬಗ್ಗೆ 1881ರಿಂದ 1931ರವರೆಗೆ ನಡೆದಿರುವ ಎಲ್ಲ ಜಾತಿ ಜನಗಣತಿಯಲ್ಲಿ ಉಲ್ಲೇಖ ಇರುತ್ತದೆ. ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಂಗದಲ್ಲಿಯೂ ಕೂಡ ಅತ್ಯಂತ ಹಿಂದುಳಿದ ಜಾತಿಗಳಾಗಿರುತ್ತವೆ. ಆದ್ದರಿಂದ ಹಿಂದುಳಿದ ವರ್ಗಗಳ ಆಶಾಕಿಡವಾಗಿರುವ ಮುಖ್ಯಮಂತ್ರಿಗಳು, ಪ್ರಿಯಾಂಕ್ ಖರ್ಗೆಜಿಯವರು, ಮಲ್ಲಿಕಾರ್ಜುನ ಖರ್ಗೆ, ಇಡೀ ಕರ್ನಾಟಕ ಸರ್ಕಾರ ತಾವುಗಳು ಈ ಜಾತಿಗಳನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಕುಲಶಾಸ್ತ್ರ ಅಧ್ಯಯನದೊಂದಿಗೆ ತಕ್ಷಣ
ಶಿಫಾರಸು ಮಾಡಬೇಕು ಎಂಬ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರಕ್ಕೆ ರಾಜ್ಯಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅದೇ ರೀತಿಯಾಗಿ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಇದು ಅತ್ಯಂತ ಸಮಂಜಸವಾದಂಥದ್ದು. ಇವತ್ತಿನ ಈ ಸಮುದಾಯದವರ ಜಯಂತಿಯಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಸಮುದಾಯದವರು ಒಕ್ಕಟ್ಟಾಗಿ ತಮ್ಮ ಹಕ್ಕನ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ. ಇದು ಸಮಂಜಸವಿದೆ, ತಕ್ಷಣ ಇದನ್ನು ಕ್ರಮ ಕೈಗೊಳ್ಳಬೇಕೆಂದರೆ ತಾವುಗಳು ಕೂಡ ಮುಖ್ಯಮಂತ್ರಿಗಳಿಗೆ ಈ ಉಸ್ತುವಾರಿ ಮಂತ್ರಿಗಳಿಗೆ ಮನವರಿಕೆ ಮಾಡಿ ಪತ್ರ ಕೂಡ ಬರಿಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ರಾಯಪ್ಪನ ಕಡೆ ಬಾ, ಇಲ್ಲೇ ಫೋಟೋ ಬರ್ತದ ಮುಂದೆ ಹೆದ್ ಬಾ. ಸಿಸಿಲ್ ನಮೋಸಿಯವರು ಬಿಜೆಪಿ ಪಾರ್ಟಿ ಹಿಡಿದು ಆ ಪಕ್ಷ ಇಲ್ಲ ಈ ಪಕ್ಷ ಇಲ್ಲ 75 ಶಾಸಕರು ನನ್ನ ಪರವಾಗಿ ನಿಂತು ಒಕ್ಕಟ್ಟನ್ನು ತೋರಿಸಿ ಬೆಂಬಲ ತೋರಿಸಿದ್ರಿ, ಬೆಂಬಲ ಕೊಟ್ಟಿರಿ. ಇದು ಸ್ಥಾಪನೆ ಆಗಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದಿರಿ. ಅದಕ್ಕೆ ಈ ಸಮುದಾಯದ ವತಿಯಿಂದ ನಿಮಗೆ ನಾನು ಹಾರ್ದಿಕವಾದಂತಹ ಅಭಿನಂದನೆಗಳು ಸಲ್ಲಿಸ್ತೇನೆ. ಆಮೇಲೆ ಗುಲ್ಬರ್ಗದಲ್ಲಿ ನಿಮ್ಮೆಲ್ಲರ ಇಚ್ಛೆ, ನೀವು ಕೂಡ ಸದಸ್ಯರಾಗಿರೋದ್ರಿಂದ ಮಹಾನಗರ ಪಾಲಿಕೆಯಲ್ಲಿ ನಿರ್ಣಯದ ಪ್ರಕಾರ ಸರ್ಕಾರ ಅಧಿಸೂಚನೆ ಆಗಿದೆ. ಇವತ್ತು ನಾವು ತಡ ಮಾಡಿದ್ರೆ ನಾವು ಗುದ್ದಲಿ ಪೂಜೆ ಮಾಡಿ ಬಂದಿದ್ದೇವೆ. ಇವತ್ತಿನ ದಿವಸ ರಸ್ತೆಗೆ ಬರೋ ಮುಂದೆ ಅದರದ್ದು ಸ್ಟ್ಯಾಚ್ಯೂ ಕೂಡ ತಕ್ಷಣ ಮಾಡಿ ನೀವೆಲ್ಲರೂ ಸಹಕಾರ ಕೊಟ್ಟು ಬಾಬು ಜಗಜೀವನವರ ಮೂರ್ತಿ ಪಕ್ಕದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆ ಮಾಡೋ ಸಲುವಾಗಿ ತಾವೆಲ್ಲರೂ ಸಹಕಾರ ಮಾಡಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅತ್ಯಂತ ಕಷ್ಟ ಕಾಲದಿಂದ ಇದ್ದಂಥ ಈ ಸಮುದಾಯ ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೂ ಕೂಡ ಆರ್ಥಿಕವಾಗಿ ದುರ್ಬಲವಾದಂಥ ಸಮುದಾಯ. ಶಿಕ್ಷಣ ಸಂಸ್ಥೆಗಳಿಲ್ಲ, ವಸತಿ ನಿಲಯಗಳಿಲ್ಲ. ಈಗಾಗಲೇ ನಮ್ಮ ಪೋತೆಯಣ್ಣವ್ರು ಮಾತಾಡಿದ್ದು ನೋಡಿದ್ರೆ ನಾವು ಎಲ್ಲಿದ್ದೀವಿ ಎಂಬ ಭಾವನೆ ಬರ್ತದೆ. ನೀವೆಲ್ಲ ನಿರ್ದೇಶಕರಾಗಿ ಬಂದು ಒಂದು ಮೀಟಿಂಗ್ ಮಾಡಿ ಸಭೆ ಮಾಡಿ ಮಾತಾಡ್ಬೇಕು, ಹೆಂಗೆ ಬರಬೇಕು, ವಿಚಾರಗಳು ಜ್ಞಾನ ಕೊಡಬಾರ್ದು. ಎದು ಬರ್ತದೆ, ನಾಳೆ ಹೋದ್ರಂದ್ರೆ ಆಯ್ತು, ಅದಕ್ಕಾಗಿ ನಿಮ್ಮ ಜ್ಞಾನ ಬಹಳ ಇಂಪಾರ್ಟೆಂಟ್. ಮಾತಾಡಬೇಕು, ಹೇಳಬೇಕು. ನಮ್ಮ ಸಮುದಾಯದವರಿಗೆ ಹೆಚ್ಚಂತ ವಿಚಾರ ಹೇಳಿದ್ರೆ ಗೊತ್ತ ಬುದ್ಧನ್ ಯಾರ್ಯಾರು ಗೊತ್ತಿರ್ತಾರೆ, ಬುದ್ಧ ಗೊತ್ತಿದ್ರೆ ನಮ್ಮ ಮಂದಿ ಬಿಡ್ತಾರೆ. ಬುದ್ಧನ ತಾಯಿ ಯಾರ ಮಂದಿ ಹೇಳಿದ್ರಲ್ಲ ಮತ್ತೆ. ಅದಕ್ಕಾಗಿ ನಾವು ಇತಿಹಾಸಕಾರರಿ. ಅಂಬಿಗರ ಇಡೀ ವಿಶ್ವದ ಸೃಷ್ಟಿಯಲ್ಲಿ ಹೋದ ಜೀವ ಪುನಃ ಉಳಿಸ್ದವ ಅಂತಂದ್ರೆ ಅಂಬಿಗರ ಚೌಡಯ್ಯ. ಬಿಜ್ಜಳ ರಾಜನ ಮಗನಿಗೆ ಹಾವು ಕಳಿಸತ್ತರ ಅದೇ ಹಾವಿಗೆ ವಾಪಸ್ ತರಿಸಿ ಆ ವಿಷಯವನ್ನು ಹೇರಿ ಪುನಃ ಸತ್ತಂತ ಮಗನಿಗೆ ಎಬ್ಬಿಸಿ ಕೂಡಿಸ್ತಾವ ಅಂಬಿಗರ ಚೌಡಯ್ಯ. ಪುನರ್ಜನ್ಮ ಕೊಟ್ಟ. ಅವಾಗೆ 700 ಕಿಲೋಮೀಟರ್ ಉದ್ದ, 7 ಕಿಲೋಮೀಟರ್ ಪೂರ್ವ ಪಶ್ಚಿಮ ನಮ್ಮ ಅಂಬಿಗರ ಚೌಡಯ್ಯ ಕೊಟ್ಟು ಅದು ದಾನ ಕೊಟ್ಟು ವಾಪಸ್. ಬೇಡ ಕುಲ ಅಲ್ಲ, ಇದು ಕೂಡ ಕುಲ ಅಲ್ಲ, ನನಗೆ ಬೇಕಾಗಿಲ್ಲ ರಾಜಾಗಿ ಹೇಳಿದವ ನಮ್ಮ ಅಂಬಿಗರ ಚೌಡಯ್ಯ. ಅವ ಇಂಥ ದೋಣಿ ನಡೆಸ್ತಿಲ್ಲ, ಕಲ್ಲಿನ ದೋಣಿ ನಡೆಸ್ತಿಲ್ಲ ಅಂಬಿಗರ ಚೌಡಯ್ಯ. ಒಂದ್ಸಲ ಅವ್ನ ದೋಣಿ ಖರಾಬ್ ಮಾಡಿ ಹ್ಯಾಂಗ ನಡೆಸ್ತಾನ ನೋಡ ಮಗ ಅಂತೇಳಿ ಹುಡುಗರು ಮಾತಾಡಿದ್ರು. ಅವ್ನು ಕುಂತ ಎಲ್ಲಿ ಯಾವ ಕಲ್ಲಿ ಮೇಲೆ ಕುಂತಾನ, ಅಂಬಿಗರ ಚೌಡಯ್ಯ ನಮ್ಮ ಬಿಟ್ಟು ಬಾರೋ ಅಂತಂದ್ರೆ ಅದೇ ಕಲ್ಲೇ ದೋಣಿ ಮಾಡಿ ನಡೆಸ್ತಂತ ಶರಣ, ನಿಜ ಶರಣ ಅಂಬಿಗರ ಚೌಡಯ್ಯ. ಅಂತ ವಂಶಸ್ಥರು ನಾವು. ಅದಕ್ಕೆ ರಾಜ್ಯ ಸರ್ಕಾರ ನಮ್ಮ ಇದು ಅಲ್ಲಪ್ಪ ಮಾತಾಡ್ಬೇಕು. ನೀವು ದುನಿಯಾದ ಕ್ವಶನ್ ಆಗ್ತಿ ಅಡ್ಡ ಅರ್ಥಪೂರ್ಣ. ಇದು ಈ ಸಮುದಾಯ ಬೇರೆ ಸಮುದಾಯದ ಕೈ ಕೊಡ್ಬೋದು, ಈ ಮಂದಿ ಕೈ ಕೊಡ. ಒಂದ್ ಮಾತು ಕೊಟ್ಟು ಜೀವ ಕೊಡ್ತಾವ. ಅದಕ್ಕಾಗಿ ನಾಳೆ ಸದನದಾಗ ಮಾತಾಡ್ಬೇಕು. ಅಂಬಿಗರ ಚೌಡಯ್ಯ ಮೂರ್ತಿ ಸ್ಥಾಪನೆ ಮಾಡೋದು ಹೇಳ್ಬೇಕು. ಎಷ್ಟಿ ಬಹುದಿನಗಳ ಬೇಡಿಕೆ ಅಂತೇಳಿ ಬಾವ್ಯಾಗ ಇಳಿಬೇಕು ಅಂತ ತಾಸು ಹೋರಾಟ ಮಾಡ್ಬೇಕು. ಅಂದ್ರೆ ತಾನೇ ನನಗಿಂತ ಹೆಚ್ಚಿಗೆ ಹೈಲೈಟ್ ಆಗ್ತೀನಿ. ಅದಕ್ಕಾಗಿ ನಾಳೆ ಮಾಡ್ತಾನೆ ಹುಷಾರ ಹೇಳ್ಬೇಕು ಕಾಪ್ ಸ್ವಲ್ಪ. ಅದಕ್ಕಾಗಿ ನಮ್ಮ ಸಮುದಾಯಕ್ಕೆ ಆರ್ಥಿಕವಾಗಿ
ನಿನ್ನೆ ಯಾವ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ನಂದಗಡದಲ್ಲಿ 300 ಕೋಟಿ ಮೇಲೆ ಏನು ಅವರು ಒಂದು ಯಾವುದೋ ಪ್ರಾಧಿಕಾರ ಕೊಟ್ಟದ, ಹಂಗ ನಮ್ಮ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳಕ್ಕೆ 300 ಕೋಟಿ ರೂಪಾಯಿ ಹಣವನ್ನು ಕೂಡಲ ಸಂಗಮ ಮಾದರಿಯಲ್ಲಿ ಅನುದಾನ ಒದಗಿಸಿಕೊಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಆಮೇಲೆ ಮಾಣಿಕೇಶ್ವರಮ್ಮನವರ ಪ್ರಾಧಿಕಾರ ರಚನೆಯಾಗಿದೆ, ಘೋಷಣೆ HK ಪಾಟೀಲ್ ಕಡೆ ಕರ್ಕೊಂಡ್ಬಂದು ಘೋಷಣೆ ಮಾಡಿ ಅದು ಅನುದಾನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಶಶಿಲ್ ನಮೋಶಿ ಅವರು, ನಾವು BG ಪಾಟೀಲರು, ಅಲ್ಲಂಪ್ರಭು ಪಾಟೀಲರು, ಗುರುಗಳ ಸಮ್ಮುಖದಲ್ಲಿ ನಮ್ಮ ಮಾಲಿಕಯ್ಯನವರು ಮತ್ತು ನಮ್ಮ ಮೋಹನ್ ಕುಮಾರ್ ಅವರು ದುಡ್ಡವ ಬಲಿ ಅವನಿಗೆ ಬಿಡೋದು ಬೇಡ ಎಲ್ಲ ಕೆಲಸ ಅದಕ್ಕಾಗಿ ಎಲ್ಲರೂ ಕೂಡಿ ಮಾಡೋಣ ಎಂಬ ಮಾತನ್ನು ಕೂಡ ಹೇಳಿ ಇವತ್ತಿನ ಅರ್ಥಪೂರ್ಣ ಕಾರ್ಯಕ್ರಮ. ಇಲ್ಲಿ ತರ ಯಾವನು ಹೆಲಿಕಾಪ್ಟರ್ ಮೇಲೆ ಪುಷ್ಪಾರ್ಚನೆ ಮಾಡೇ ಇಲ್ಲ. ಮುಂದೆ ಯಾರು ಮಾಡೋದು ಇತಿಹಾಸದಲ್ಲಿ ನಮ್ದೇ ಇತಿಹಾಸ ಕಾರ್ಯಕ್ರಮ ಮಾಡೀವಿ. ನೀವೆಲ್ಲರೂ ಬಹಳ ಪ್ರೀತಿ ವಿಶ್ವಾಸದಿಂದ ನೀವು ಇದೇ ಪ್ರಕಾರ ಇದ್ರೆ ಮಾಡೇ ಆಕಾಶದಲ್ಲಿ ತಂದು ಕೆಳಗೆ ತಂದಿಡ್ತೀನಿ. ನೀವು ಗಟ್ಟಿಯಾಗಿರ್ಬೇಕು. ನಮ್ಮನೆ ಮತ್ತೊಬ್ಬರು ಕಾಯ್ಬೇಕು, ನಾವು ಬೇರೆ ಮನೆ ಕಾಯ್ದು ಹಾಕ್ಬಾರ್ದು ಎಂಬ ಮಾತನ್ನು ಕೂಡ ಹೇಳಿ ಗಟ್ಟಿಯಿರಿ. ಶಕ್ತಿ ಇದೆ, ಜ್ಞಾನ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ. ಎಲ್ಲಿ ಗಟ್ಟಿ ಇರಲ್ಲ ಅಲ್ಲಿ ಏನೂ ಇರಲ್ಲ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ನೀವು ಕಲಿತು ಬೇರೆಯವರ ಸರಿಸವನ್ನು ಬಾಳ್ತಕ್ಕಂಥದ್ದು, ಬೇರೆ ಬೇರೆ ಜಾತಿ ಧರ್ಮ ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥದ್ದು. ಏನಪ್ಪ ಈ ಜಾತಿಯವರು ಒಕ್ಕಟ್ಟಾಗ್ಯಾರ. ಮತ್ತೆ ನೋಡಿ ಮಾಲಿಕೆ ಸಾಹೇಬ್ ಎಂತ ಮಾತಾಡಿದ್ರು, ಒಕ್ಕಟ್ಟಾಗಿ ಮತ್ತೆ ಪೋತಿಯವರು ಮಾತಾಡಿದ್ರು, ಒಕ್ಕಟ್ಟಾಗಿದರ ಶಕ್ತಿ ಬಂತದ, ಒಳ್ಳೆಯ ಸಂದೇಶ ಬಂತು ಇವತ್ತಿನ ದಿವಸ ಎಲ್ಲ ಕಡೆ. ಗುಲ್ಬರ್ಗದಲ್ಲಿ ಈ ಸಮುದಾಯದ ಒಕ್ಕಟ್ಟಾಗಿದೆ ಎಂಬ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಪ್ರದರ್ಶನ ಮಾಡಿದಿರಿ. ನಗರೇಶ್ವರ ಬಾಲ ವಿಕಾಸದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಅವರು ಮತ್ತು SP ಅವರು, ಆಮೇಲೆ ಅಲ್ಲಂಪ್ರಭು ಪಾಟೀಲರು, ಬಸವರಾಜ ಮತ್ತಿಮೂಡವರು, ನಮ್ಮ ಸಮಾಜದ ಎಲ್ಲ ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಬಂದು ಅರ್ಥಪೂರ್ಣ ಆಚರಣೆ ಮಾಡಿ ಇಷ್ಟು ನಾನು ಅನಿಸಿಬಿಟ್ಟು ಜೀವನದಾಗ ಫಸ್ಟ್ ಟೈಮ್ ನೀವು ಹಿಂಗೆ ಮಾಡಿದ್ರು. ಬೇಕಾದ್ರೆ ಸಣ್ಣ ಪಾರ ಹೊಡೆದ್ರೆ ಅಳ್ಕೊಂತ ಹೊರಗೆ ಹೋಗ್ಯವರು ಖುಷಿ ಹೊಡೆದು. ಇವತ್ತು ಮಾತ್ರ ಭಾಳ ಗಟ್ಟಿ ಕುಂತೀರಿ, ಭಾಳ ಸಂತೋಷ ಆಗ್ಯದ. ನೀವು ಎಲ್ಲರೂ ಸಂತೋಷ ಆಗಿರಲಿ ಇವ್ರು ನೋಡಿ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇದೇ ಪ್ರಕಾರ ಇದ್ರೆ ನಿಮ್ಮೆಲ್ಲ ಸೌಲಭ್ಯಗಳು ಪ್ರಾಮಾಣಿಕವಾಗಿ ನಿಮ್ಮ ಮನೆ ಬಾಗಿಲಿಗೆ ಮುಡಿಸ್ತಕ್ಕಂಥ ಕೆಲಸ ಎಲ್ಲ ರಾಜಕೀಯ ಮುಖಂಡರ ಪ್ರೀತಿ ವಿಶ್ವಾಸ ಗಳಿಸಿ ಮಾಡಿ ಕೊಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಜಯಪ್ರಕಾಶ್ ಕಮಕ್ನೂರವರ ನೇತೃತ್ವದಲ್ಲಿ ಅದ್ಭುತವಾಗಿ ಅತ್ಯಂತ ಪೂರಕವಾಗಿ ಏನು ನಗರೇಶ್ವರ ಸ್ಕೂಲ್ನಿಂದ ಇಲ್ಲಿವರೆಗೆ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನೆರವೇರಿದೆ. ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ಅಂಬಿಗರ ಚೌಡಯ್ಯನವರನ್ನು ನಾವು ಯಾಕೆ ಇವತ್ತಿನ ದಿವಸ ಮುಂದಿಟ್ಟುಕೊಂಡು ಈ ಸಮಾಜದ ಜಾಗೃತಿಯನ್ನು ವಿಠ್ಠಲ್ ನೆಹರೂರು ಮಾಡಿದ್ರು ಅನ್ನೋ ಬಗ್ಗೆ ಮಾತಾಡಬೇಕಾಗ್ತದೆ. ಈಗಾಗಲೇ ನಮ್ಮ ST ಪೋತಿಯವರು ಹೇಳ್ದಂಗ ಈ ಭಾರತ ದೇಶಕ್ಕೆ ಅತ್ಯಂತ ಶ್ರೀಮಂತವಾದಂಥ ಉತ್ಕೃಷ್ಟವಾದಂಥ ಇತಿಹಾಸ ಕೊಟ್ಟವರು ಈ ಕೋಲಿ ಸಮಾಜದವರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಏನು ಗಂಗಾ ಮಾತೆಯಿಂದ ಹಿಡ್ಕೊಂಡು ರಾಮಾಯಣ ಬರೆದಂಥ ವಾಲ್ಮೀಕಿ ಆಗಿರ್ಬೋದು, ಮಹಾಭಾರತ ಬರೆದಂಥ ವ್ಯಾಸ ಆಗಿರ್ಬೋದು, ಸಿದ್ಧಾಂತ ಶಿಖಾಮಣಿ ಬರೆದಂಥ ಅಗಸ್ತ್ಯ ಮುನಿಗಳಾಗಿರ್ಬೋದು, ಗೌತಮ್ ಬುದ್ಧರಾಗಿರ್ಬೋದು, ಕಬೀರ್ ದಾಸರಾಗಿರ್ಬೋದು, ಮಾತಾ ಮಾಣಿಕೇಶ್ವರಾಗಿರ್ಬೋದು, ಮಂದಾತ ರಾಜ ಆಗಿರ್ಬೋದು, ಇಂಥ ಎಲ್ಲ ಇತಿಹಾಸ ಪುರುಷರು ಈ ಸಮಾಜದಲ್ಲಿ ಆದರೂ ಕೂಡ ಇವತ್ತಿನ ದಿವಸ ವಿಠ್ಠಲ್ ಹೆರೂರವರು ಯಾಕೆ ಇವತ್ತಿನ ದಿವಸ ಅಂಬಿಗರ ಚೌಡಯ್ಯನವರನ್ನು ಮುಂದಿಟ್ಕೊಂಡು ಈ ಸಮಾಜವನ್ನು ಜಾಗೃತಿ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತದೆ. ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಈ ಸಮಾಜ ಅಜ್ಞಾನ, ಏನು ಮೂಢನಂಬಿಕೆ, ಕುಡಿತ, ಅನಕ್ಷರತೆ ಇವೆಲ್ಲದರಿಂದ ಹೋಗಿ ಕೂಡಿತು ಇವತ್ತಿನ ದಿವಸ ಮಾನಸಿಕ ಗುಲಾಮಗಿರಿಯಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜ ಈ ಕೂಲಿ ಸಮಾಜ ಆಗಿದೆ. ಆದ್ದರಿಂದ ಏನು ಅಂಬಿಗರ ಚೌಡಯ್ಯನವರು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಈ ಸಮಾಜದಲ್ಲಿರುವಂತಹ ಅಂಧ ಶ್ರದ್ಧೆಯನ್ನು ಹೋಗಲಾಡಿಸಬೇಕು, ಈ ಸಮಾಜದಲ್ಲಿರುವಂತಹ ಮೇಲು ಕೀಳನ್ನು ಹೋಗಲಾಡಿಸಬೇಕು, ಈ
ಈ ಸಮಾಜದಲ್ಲಿರುವಂತ ಮಾನಸಿಕ ಗುಲಾಬಗಿರಿಯನ್ನು ಹೋಗಲಾಡಿಸಬೇಕು. ಆ ಮುಖೇನ ಈ ಸಮಾಜವನ್ನು ಮುಖ್ಯವಾಗಿ ತರಬೇಕಂತ ತಿಳ್ಕೊಂಡು ಅಂಬಿಗರ ಚೌಡಯ್ಯನನ್ನು ಮುಂದಿಟ್ಕೊಂಡು ಈ ಸಮಾಜ ಜಾಗೃತಿಯನ್ನು ಮಾಡುವಂತ ಕೆಲಸ ವಿಠ್ಠಲ್ ಹೆರೂರವ್ರು ಮಾಡಿದ್ರು ಬಂಧುಗಳೇ. ಆದ್ದರಿಂದ ಇವತ್ತಿನ ದಿವಸ ಅವರು ಮುಂದುವರೆದ ಭಾಗವಾಗಿ ಈ ಸಮಾಜಕ್ಕೆ ಏನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇವತ್ತ ಮುಂದೆ ಬರ್ಬೇಕಪ್ಪ ಅಂದ್ರ ಏಕೈಕವಾದಂತ ಒಂದೇ ಒಂದು ಅಸ್ತ್ರ ಅಂದ್ರ ಅದು ಮೀಸಲಾತಿ. ಯಾವ ರೀತಿಯಾಗಿ ಸಾಂವಿಧಾನಿಕವಾಗಿ ರಕ್ಷಣೆ ಸಿಕ್ಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ಈ ಸಮಾಜಕ್ಕೂ ಕೂಡ ಪರಿಶಿಷ್ಟ ಪಂಗಡದ ಸೌಲಭ್ಯ ಸಿಕ್ಕಾಗ ಮಾತ್ರ ಈ ಸಮಾಜ ಮುಂದೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ಆದ್ರಿಂದ ಈಗಾಗಲೇ ಏನು ನಮ್ಮ ತಿಪ್ಪಣ್ಣಪ್ಪ ಕಮಕನೂರವರು ಹೇಳಿದ್ರು, ಯಾವಾಗ 1881ನೇ ಇಸ್ವಿನಲ್ಲಿ ಬ್ರಿಟಿಷ್ ಇಂಡಿಯಾ ಈ ಜಾತಿ ಜನಗಣತಿಯನ್ನು ಪ್ರಾರಂಭ ಮಾಡಿತು, 1931ನೇ ಸಾಲಿನವರೆಗೆ ಇತಿಹಾಸ ತೆಗೆದುಕೊಂಡಾಗ ಪ್ರತಿಯೊಂದು ಇತಿಹಾಸದಲ್ಲಿ ಕೂಡ ಈ ಸಮಾಜ ಬುಡಕಟ್ಟು ಲಕ್ಷಣ ಹೊಂದಿದಂತ ಸಮಾಜ ಅಂತೇಳಿ ಉಲ್ಲೇಖ ಆಗಿದೆ. ಯಾಕೆ ಇವತ್ತು ದಿವಸ ಭಾರತ ದೇಶದಲ್ಲಿ 14 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿದ್ದೀವಿ, 9 ರಾಜ್ಯದಲ್ಲಿ ST ಯಲ್ಲಿದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ? ಈ ಧ್ವನಿ ಎತ್ತಿದ್ರೆ ಈ ಕೆಲಸ ಏನು ಬಂದ್ರೆ ಹಾಗೆ ಆಗ್ತದೆ ಅಂತಕ್ಕಂಥ ಒಂದು ಹಂತಕ್ಕೆ ಬಂದಿದ್ದೀವಿ ನಾವು. ಯಾಕಂದ್ರೆ ತಿಪ್ಪಣ್ಣಪ್ಪವರು ಹೋದ ಸಲ ವಿಧಾನ ಪರಿಷತ್ನಲ್ಲಿ ಮಾತನಾಡಿದಾಗ ಮೊದಲನೇ ಸಲ ನಾನು ತೊಗರಿ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ಯಾವ್ದಾವ್ದು ಸಮಸ್ಯೆಗಳ ಬಗ್ಗೆ, ಭೀಮಾ ನದಿ ಬಗ್ಗೆ, ಮಾಲಿಕೆ ಸಾಹೇಬ್ರಿಗೆ ಗೊತ್ತದ ಭೀಮಾ ನದಿ ಪರಿಸ್ಥಿತಿ ಏನಂತ, ಯಾರೂ ಧ್ವನಿ ಎತ್ತಲಿಲ್ಲ. ತಿಪ್ಪಣ್ಣಪ್ಪರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ಭೇದ ಮತ್ತು ಎಲ್ಲರೂ ಧ್ವನಿ ಎತ್ತಿ ಅದಕ್ಕೆ ಧ್ವನಿಗೂಡಿಸಿ ಬಂದ್ರೆ ಆ ಕೆಲಸ ಆಗಲಿಕ್ಕೆ ಕಾರಣೀಭೂತರಾದರು. ಅದಕ್ಕೆ ಆ ಧ್ವನಿ ಎತ್ತಿರ್ತಕ್ಕಂಥ ತಿಪ್ಪಣ್ಣಪ್ಪನವರು ಬೆಂಗಳೂರಿನಲ್ಲಿ ಈ ಅಂಬಿಗರ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪ ಆಗಬೇಕು, ಗುಲ್ಬರ್ಗದಲ್ಲಿ ಆಗ್ಬೇಕಂತ ಹೇಳಿದಾಗ ಅದನ್ನು ಎಲ್ಲರೂ ಸರ್ವಾನುಮತದಿಂದ ಒಪ್ಪಿಗೆ ಆಗಿದೆ. ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಯಾವತ್ತೂ ಕೂಡ ಈ ವಿಷಯ ಬಗ್ಗೆ ST ಬಗ್ಗೆ ಮಾತನಾಡಿದ್ರು. ಇಲ್ಲಿ ಹೋರಾಟ ಮಾಡುವಾಗ ನಾನು ಅವರು ಮಾಲಿಕೆಯವರು 3 ಜನ ಅವರು ಸ್ಟೇಜಿಗೆ ಹೋಗಿದ್ದೆವು. ಬೆಂಗಳೂರಿಗೂ ಕೂಡ ನಾನು ತಿಪ್ಪಣ್ಣಪ್ಪ ಮೋಹನ್ ಅವರು ಕುಳಿತು ಮುಖ್ಯಮಂತ್ರಿಗಳಿಂದ ಕರ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರಿಗೆ ಕರ್ಕೊಂಡು 2-3 ಸಲ ಚರ್ಚೆ ಮಾಡಿದ್ದೀವಿ. ಕೊನೆ ಹಂತಕ್ಕೆ ಬರ್ತಕ್ಕಂಥದ್ದು. ಯಾಕಂದ್ರೆ ನೀವು ಯಾವಾಗಲೂ ಕೂಡ ಅಂಬಿಗ ಎಂದು ಕುಂದು ನುಡಿಯಿದರು, ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆ ಹಾಯಿಸುವರೆಂದು ಅಂಬಿಗರ ಚೌಡಯ್ಯ ಅಂತ ಹೇಳಿ ನಾವು ಯಾವಾಗಲೂ ಹೇಳ್ತೀವಿ. ನಿಮ್ಮನ್ನ ನಂಬಿದವರು ಯಾವಾಗಲೂ ಕಡಿಗೆ ಹಚ್ತಕ್ಕಂಥವ್ರು ನೀವು. ನಮ್ಮನ್ನ ನಂಬಿ ಎಲ್ಲರೂ ಮತದಾನ ಮಾಡಿದಿರಿ. ನಮ್ಮೆಲ್ಲ ರಾಜಕಾರಣಿಗಳ ಕರ್ತವ್ಯ ನಾವೆಲ್ಲ ನಿಮ್ಮ ಹಿಂದೆ ಇದ್ದು ಇದನ್ನ ದಂಡಿಗೆ ಹಚ್ಚುವ ಕೆಲಸ ನಾವು ಮಾಡೇ ಮಾಡ್ತೀವಿ. ನಿಮ್ಮ ಹಿಂದೆ ನಾವು ಧ್ವನಿ ಎತ್ತೀವಿ ಅಂತಕ್ಕಂಥ ಮಾತನ್ನ ಇದೇ ಒಂದು ಅಧಿವೇಶನದಲ್ಲಿ ಎಲ್ಲರೂ ಕೂಡಿ ಮತ್ತೊಮ್ಮೆ ಸಭೆ ಸೇರಿ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಭಾರತ ಸಂವಿಧಾನ, ಸಂಸತ್ತು ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಸುಮಾರು 7 ಶತಮಾನಗಳ ಮೊದಲೇ ಮುನ್ನುಡಿ ಬರೆದವರು 12ನೇ ಶತಮಾನದ ಶಿವಶರಣರು. ಪ್ರಜೆಗಳಿಗೆ ಪರಮಾಧಿಕಾರ, ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮೂಲತಃ ಹಕ್ಕುಗಳಿಗೆ ಸರ್ವ ಸಮಾನತೆಯ ಕನ್ನಡ ಹಿಡಿದವರೇ ಅವರು. ತಮ್ಮ ವಚನಗಳ ಮೂಲಕ ಶರಣರು ಒಂದು ಸಾರಿದ ಮೌಲ್ಯಗಳು ಇಂದಿಗೂ ಪ್ರಸ್ತುತವಾಗಿವೆ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಇವತ್ತು ನಮ್ಮ ಪ್ರಕಾಶ್ ಅವರು ಅವರ ಅಧ್ಯಕ್ಷೆ ಮಾಡಿದರು. ಮತ್ತು ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಹೆಲಿಕಾಪ್ಟರ್ ಭಜನ ಸಾಹಿತ್ಯಕ್ಕೆ ಪುಷ್ಪಾರ್ಪಣೆ ಮಾಡಿರ್ತಕ್ಕಂಥದ್ದು ಇದು ಇತಿಹಾಸ ಪುಟದಲ್ಲಿ ಹೋಗಿರ್ತಕ್ಕಂಥದ್ದು. ಯಾವ ರೀತಿ ನಮ್ಮ ಮುಗುಳುಕೋಡದ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಎಲ್ಲ ರೈತರಿಗೆ ಕುಂದಿರಿಸಿ ಪುಷ್ಪಾರ್ಚನೆ ಮಾಡಿದ್ರು. ಇದು ಭಾರತದ ಇತಿಹಾಸದಲ್ಲಿ ರೈತನಿಗೆ ಕೊಟ್ಟ ಮರ್ಯಾದೆ. ಅಂಬಿಗರ ಚೌಡಯ್ಯನವರ 340 ವಚನಗಳು ಸಮಾಜಕ್ಕೆ ಮುಖವಾಗಿರ್ತಕ್ಕಂಥ ವಚನಗಳು. ಅಂತ ವಚನಗಳು ಪ್ರಸ್ತುತವಾಗಿ ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯದ ಮೇಲೆ ಪುಷ್ಪವನ್ನು ಹಾಕಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲಸ ಮಾಡಿದಾರೆ ಅಂತ ಹೇಳಿ ಪ್ರಕಾಶ್ ಅವರಿಗೆ, ತಿಪ್ಪಣ್ಣಪ್ಪ ಕಮಕ್ನೂರವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಚೈತನ್ಯಂ ಶಾಶ್ವತಂ ಶಾಂತೋಂ ಅತೀತಂ ನಿರಂಜನಂ. ಅಂಬಿಗರ ಚೌಡಯ್ಯನವರಿಗೆ ಹೆಂಗ ಅಂಬೇಡ್ಕರ್ ಅವರು ಆದರು, ಅದ್ದೂರಿಯಾದ ಕಾರ್ಯಕ್ರಮ ನಡೀತಾ ಇದೆ. ಜನಸಾಮಾನ್ಯನ ಕೂಡಿಸಿ ಅವರ ಸಮಸ್ಯೆಗಳು ಕೇಳ್ತಾ ಇದ್ದಿಲ್ಲ. ಅವ್ರ ತಂದೆಯವರು ಮಾತಾ ಮಾಣಿಕೇಶ್ವರ ಪರಮ ಭಕ್ತರು. ಇವತ್ತು ಭಗವಂತ ಗೀತೆ ಬರೆದಂತ ವೇದವ್ಯಾಸ ಕೋಲಿ ಸಮಾಜ ಎಷ್ಟು ಜನ ಆರಿಸಿ ಬಂದಿರಿ. ಈ ಸಮಾಜದ ಪರೋಪಕಾರದಲ್ಲಿ ನೀವಿದ್ದೀರಿ. ನಿಮಗೆ ಋಣ ತೀರ್ಸ್ಲಿಕ್ಕೆ ಆಗಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಈ ಸಮಾಜದ ಏಳಿಗೆಗೆ ಎಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಮಾಲಿಕಾಯಿ ಗೊತ್ತಿದ್ದಾರೆ ಸಾಬರು ದೊಡ್ಡ ನೇತಾ, ಇವತ್ತು ಕಲಬುರಗಿಯಲ್ಲಿ ದೊಡ್ಡ ನೇತಾ ಅವರು.
ನಮ್ಮ ಎಂ.ವೈ. ಪಾಟೀಲ್ ಸಾಹೇಬ್ರಾಗಿರ್ಬೋದು, ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು ಅತ್ಯಂತ ಆತ್ಮೀಯರು ನಮಗೆ ಬಹಳ ಕಾಲ ಹಿಡಿದು. ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು. ಇವತ್ತು ತಿಪ್ಪಣ್ಣಪ್ಪ ಕಮಕ್ನೂರು 3 ವರ್ಷನಾಗೆ ಇಷ್ಟು ಫಾಸ್ಟ್ ಕೆಲಸ ಮಾಡ್ಲಿಕ್ಕತ್ತೇನ ನಾನೇ ಹಂಗೆ ಅನ್ಕೊಂಡಿಲ್ಲ. ನಾ ಪೇಪರ್ ಓದಲ್ಲ, ಬಹುಶಃ ಗೊತ್ತಾಗ್ಲತ್ತದ ವಾಟ್ಸಪ್ಲಿಂದ ನನಗೆ. ಕೆಲವೊಂದು ಮುಖಂಡರು ಯುವಕರು ನಮ್ಮ ಅನೇಕ ಜನರು ಲಚ್ಚಪ್ಪ ಆಗಿರ್ಬೋದು, ಅವ್ವಣ್ಣ, ರಮೇಶ ಬೂದಿಯಾಳ ಎಲ್ಲರೂ ಕೂಡಿ ಅವ್ರಿಗೆ ಹಿಂಗೆ ಮಾಡ್ಬೇಕ್ರಿ ಅಣ್ಣವ್ರಿ ಅಂದ್ರೆ ಆಯ್ತಂತ ಸಿದ್ಧನಾಗೇ ಬಿಡ್ತಾನೆ. ಅಂದ್ರೆ ಸಮಾಜದ ಏನು ಕೆಲಸ ಅದ ಮೊದಲು ಅರಿತು ಮಾಡುವಂಥವ್ನು ಬೇಕು. ಅವರಿಗೆ MLC ಕಂಟಿನ್ಯೂ ಮಾಡಬೇಕು ಮತ್ತು ಈ ಸರ್ಕಾರ ಅವ್ರಿಗೆ ಮಂತ್ರಿ ಮಾಡೇ ತೀರ್ಬೇಕನ್ನುವಂಥ ಒತ್ತಾಯ ಮಾಡ್ತೀನಿ. ಮಂತ್ರಿ ಮಾಡೇ ತೀರ್ಬೇಕು. ಯಾಕಂದ್ರೆ ಅವ್ರ ಕೆಲಸ ನೋಡ್ಬೇಕಾಗ್ಯದ. ಯಾಕಂದ್ರೆ ಮಂತ್ರಿ ಯಾರು ಆಗ್ತಾರಂದ್ರೆ ಯಾರು ಅಲ್ಲಿ ವಿಧಾನಸೌಧಕ್ಕೆ ಸಮೀಪಾಗ್ಯಾರ ಅವರೇ ಮಂತ್ರಿ ಆಗ್ತಾರೆ. ಈಗ ಮತ್ತೊಬ್ಬನಿಗೆ MLC ಮಾಡಿ ಮಂತ್ರಿ ಮಾಡೋವಲ್ಲ ಆಗಲದ ಕೆಲಸ. ಈತನನ್ನ ಕಂಟಿನ್ಯೂ ಮಾಡಬೇಕು. ಪ್ರಿಯಾಂಕ ಅವರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಕೇಳ್ಕೊತೀನಿ, ಬೇಕಾದ್ರೆ ಸ್ವತಃ ನಾ ಭೇಟಿ ಆಗ್ತೀನಿ ಅವ್ರಿಗೆ. ಯಾಕಪ್ಪ ಅಂತಂದ್ರೆ ಇವ್ರಿಗೆ MLC ಕಂಟಿನ್ಯೂ ಮಾಡಬೇಕು, ಮಂತ್ರಿ ಮಾಡಬೇಕು. ಮಾಡಿದಾಗ ಅವ್ರು ಕೆಲಸ ಮಾಡೇ ತೀರ್ತಾರ ನನಗೆ ಅನಿಸ್ತದೆ. ಭಾಳ ಸಿಟ್ಟಿನ ಮನುಷ್ಯನ ತಿಪ್ಪಣ್ಣಪ್ಪ. ಅವಾಗಿಂದವಾಗೆ ಬೈತಾನ, ಅವಾಗಿಂದವಾಗೆ ಕರೆಕ್ತಾರೆ, ಒಳಗೆ ಏನು ಇಟ್ಕೋಲ್ಲ. ಮತ್ತು ಬೈದ್ರೊಳಗೆ ಮುಂಜಾನೆ ಅವನೇ ಫೋನ್ ಮಾಡ್ತಾನೆ ಯಾರಿಗಾನ, ನಿನ್ನ ಯಾಕೆ ಬೈದಂಗೆ ಕಾಣ್ತೀನ ಅಂತ. ಅಂದ್ರೆ ಮಗುವಿನಂಥ ಹೃದಯ, ಒಂದು ತಾಯಿ ಹೃದಯದ ವ್ಯಕ್ತಿ ಇದ್ದಾರೆ. ಅವರಿಗೆ ವಯಸ್ಸಾಗಿದೆ, ಕೆಲಸ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಡಲಿ. ಮತ್ತು ಇನ್ನೂ ಸಹ ಸಾಕಷ್ಟು ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದೀರಿ ಸಾಹೇಬ್ರೆ, ನೀವೆಲ್ಲ ಹಿರಿಯರು. ಎಂ.ವೈ. ಪಾಟೀಲ್ ಸಾಹೇಬ್ರಾಗಿರ್ಬೋದು, ನಮ್ಮ ಮುಲ್ಗೆ ಸಾಹೇಬ್ರಾಗಿರ್ಬೋದು, ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬ್ರಾಗಿರ್ಬೋದು, ಅನೇಕರು ನೀವೆಲ್ಲ ಸಿದ್ದರಾಮಯ್ಯನವ್ರಿಗೆ ಭೇಟಿಯಾಗಿ. ಯಾಕಂದರೆ ನಮ್ಮ ಕಲಬುರಗಿ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ. ಯಾರಿಗೊಬ್ಬರಿಗೆ ಕೊಟ್ಟಿದ್ದಾರೆ, ಮಂತ್ರಿ ಮಾಡಿದ್ರೆ ಅವ್ರು ಕೆಲಸ ಮಾಡೋಕ್ಕೆ ಸಹಕಾರ ಆಗ್ತದೆ. ಈ ಸಮಾಜದಲ್ಲಿ ದುಡ್ಡು ಹಾಕಿ ಆರಿಸಿ ಬರುವಂಥವ್ರು ಯಾರೂ ಇಲ್ಲ. ಹೋರಾಟನೇ ಮಾಡ್ತೀನಿ ಅಂತಾರೆ ಯಾರಿಗೆ ಕೇಳಿದ್ರು. 300-400 ಸಂಘಟನೆಗಳು ರಾಜ್ಯ ಮಟ್ಟದೇ ಮಾತಾಡ್ತೀರಿ. ಆದರೆ ವಿಧಾನಸೌಧದಾಗ ಮಾತಾಡುವಂಥ ಅವಕಾಶ ನಿಮಗೆಲ್ಲ ಸಿಗ್ತದ? ಅವ ಪುಣ್ಯ ಮಾಡಿದವನಿಗೆ ಒಬ್ಬನಿಗೆ ಸಿಗ್ತದೆ ವಿಧಾನಸೌಧ ಮೆಟ್ಟಲು. ಸಿದ್ದರಾಮಯ್ಯ 4ನೇ ಕ್ಲಾಸ್ ಏನೋ ಓದಿದಾರಂತ, ಮುಖ್ಯಮಂತ್ರಿ ಆಗುವಂಥ ಯೋಗ ಬಂತು. ಇವತ್ತು ಇತಿಹಾಸದಲ್ಲಿ ಅಮರಾದರು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ್ದೋ ಒಂದು ಲೈಟಿನ ಬುಡಕ್ಕೆ ಕುಂತು ಓದ್ತಿದ್ರಂತವ್ರು. ದುಡ್ಡು ಇದ್ದಿದ್ದಿಲ್ಲ, ವಿದ್ಯೆ ಮಾಡಿ 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 ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ನಾವು ದೆಹಲಿಗೆ ಹೋಗ್ಬೇಕಾದ್ರೆ ಎಲ್ಲಿಂದ ಬಂದಿರಿ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕಾನ್ಫರೆನ್ಸ್ಲಿಂದ ಬಂದೀವಿ ಅಂದ್ರೆ ನಮ್ಮ ಆಟೋದವ್ರು ಸರಿಯಾಗಿ ಒಯ್ದು ಬಿಡ್ತಾರೆ. ನಮ್ಮ ಕಲಬುರಗಿ ವ್ಯಕ್ತಿ ದೆಹಲಿಯಲ್ಲಿ ರಾಜ ಆಳ್ತಾನಂದ್ರೆ ನಾವು ಅಭಿಮಾನ ಪಡಬೇಕು. ಸಮಾಜ ನಮ್ಗೆ ಬೇಕಾಗಿಲ್ಲ. ನಮ್ಮ BG ಪಾಟೀಲ್ ಅವರು ಅತ್ಯಂತ ಶ್ರೀಮಂತರು, ದಾನ ಧರ್ಮ ಮಾಡ್ತಾರಂದ್ರೆ ನಾವು ಸಂತೋಷ ಪಡಬೇಕು. ಯಾಕಂದ್ರೆ ಅವರು ನಮ್ಮ ಕಲಬುರಗಿ ಜಿಲ್ಲೆಯವರು. ಅದಕ್ಕೆ ನಮ್ಮನ್ನು ನೋಡಿ ನಾವು ಸಂತೋಷ ಪಡುವಂಥ ಮನೋಸ್ಥಿತಿ ಬೆಳೆಸ್ಕೋಬೇಕು. ನಾವು ದೊಡ್ಡದ ಆಲೋಚನೆ ಮಾಡಬೇಕು. ಈಗ ಮುಂದೆ ಅವ್ರು ಹೆಲಿಕಾಪ್ಟರ್ ತಂದಾರ, ಇದಕ್ಕಿಂತ ದೊಡ್ಡದು ಮಾಡೋರು ಮುಂದೆ ಜಯಂತಿಗೆ ಬರ್ರಿ. ಸುಮ್ಮನೆ ಅರ್ಜಿ ಹಾಕೋ ಕೆಲಸ ಮಾಡಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ನೀವು ಭಾಳ ದೊಡ್ಡವರಾಗಿಬಿಟ್ರಿ ಕೋಲಿ ಸಮಾಜದವ್ರು. ಇವತ್ತು ಹೆಲಿಕಾಪ್ಟರ್ ಹಗರಿಸಿರಬೇಕು, ನೀವು ಭಾಳ ದೊಡ್ಡವರಾಗಿರಿ. ಜನ ನೀವು ನೋಡ್ಲಕತ್ತದ, ನಿಮಗೆ ನೋಡಲಾಗ್ಯಾರ ನೀವು ತಿಳ್ಕೊಂಡು. ನಿಮ್ಗೆ ಭಾಳ ಜನ ಬೇರೆ ಜಾತಿಯವ್ರು ಅಬ್ಸರ್ವ್ ಮಾಡ್ಲತ್ತಾರೆ, ನೀವು ಏನು ಮಾಡ್ಲಕತ್ತೀರಿ ಅಂತ ಅಬ್ಸರ್ವ್ ಮಾಡ್ಲಕತ್ತೀರಿ. ಅದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಮುಖಂಡರ ಸಹಕಾರ ಇರಲಿ. ಮತ್ತು ಕೋಲಿ ಸಮಾಜ ನಿಮ್ಮೊಂದಿಗೆ ಸಹಬಾಳ್ವೆ ಸಮತೆಯಿಂದ ಬಾಳ್ತದೆ, ಕೋಲಿ ಸಮಾಜ ವಿಶ್ವಾಸದಿಂದ ಬದುಕ್ತದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಅಂಬಿಗರ ಚೌಡಯ್ಯನವರು ಯಾವ ರೀತಿ ವಚನವನ್ನು ಕೊಟ್ಟಿದ್ದಾರೆ. ಯಾವುದೇ ಜಾತಿ ಕುಲಕ್ಕೆ ಅವರು ಸೀಮಿತ ಅಲ್ಲ. ಕುಲವಿಲ್ಲ ಯೋಗಿಗೆ, ಛಲವಿಲ್ಲ ಜ್ಞಾನಿಗೆ ಅಂದಂಗೆ ಅವರು ಯಾವುದೆಲ್ಲ ಮನುಷ್ಯ ಕುಲ ಅವ್ರಿಗೆ ಏನು ಜಾತಿ ಇಲ್ಲ, ಧರ್ಮ ಇಲ್ಲ. ಇವತ್ತು ಕೋಲಿ ಸಮಾಜದವ್ರಿಗೆ ನಿಮಗೆ ಪುಣ್ಯ ಸಿಕ್ಕಲ್ಲ, ಅಂಬಿಗರ ಚೌಡಯ್ಯನ ಜಯಂತಿ ಮಾಡುವಂಥ ಪುಣ್ಯ ಸಿಕ್ಕಲ್ಲ. ಅದಕ್ಕೆ ಯಾವುದಂತಂದ್ರೆ ಮನುಷ್ಯ ಜನ್ಮ ಮೋಕ್ಷದ ಇಚ್ಛೆ, ಮಹಾಪುರುಷರು ಸಾಬೇಕಾದ್ರೆ ಪೂರ್ವ ಜನ್ಮ ಪುಣ್ಯ ಬೇಕಂತ ಒಬ್ಬ ಸುಭಾಷಿತಕಾರ ಹೇಳ್ತಾ ಇದ್ದಾನೆ. ಅದಕ್ಕೆ ನೀವು ಮನುಷ್ಯ ಜನ್ಮದಲ್ಲಿ ಹುಟ್ಟಿರಿ, ಅಂಬಿಗರ ಚೌಡಯ್ಯನ ಜಯಂತಿ ಮಾಡುವಂಥ ಪುಣ್ಯವೂ ನಿಮಗೆ ಸಿಕ್ಕದ ಅನ್ನುವಂಥ ಮಾತನ್ನು ಹೇಳಿ ಈ ಸಮಾಜಕ್ಕೆ ಒಳ್ಳೆಯದಾಗಲಿ, ಎಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ನಿರೂಪಣೆ ಮಾಡುವಂಥವ್ರು ಕೋಟ್ ಗೇಟ್ ಹಾಕೊಂಡು ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಶಿವಾನಂದ ಅಣಜಿಗೆ ಅವರು ಭಾಳಷ್ಟು ಬುದ್ಧಿಜೀವಿಗಳು ಸಹಿತ ಇದ್ದಾರೆ. ನಮ್ಮ ಶಾಣಪ್ಪ ಅವರು ಸಹಿತ ನಾಟಿಕಾರ ಭಾಳಷ್ಟು ಮಾತಾಡ್ತಾ ಇರ್ತಾರೆ ನಮ್ಮ ಕೂಡ ಸಮಾಜ ಬಗ್ಗೆ. ಅದಕ್ಕೆ ಅನೇಕ ನೀವೆಲ್ಲರೂ ಸಮಾಜ ನಡೆಸುವಂಥ ಕೆಲಸ ಮಾಡಬೇಕು. ನಮ್ಮ ಗುರುಗಳ ಕೆಲಸ ಏನಂದರೆ ನಿಮ್ಗೆ ಸಹಕಾರ ಕೊಡ್ತೀವಿ ಅಷ್ಟೇ ನಾವು.
ಅದಕ್ಕೆ ಗುರುವಿನ ಸಹಕಾರವನ್ನು ತೆಗೆದುಕೊಂಡು ಮುಂದೆ ಹೋಗುವಂಥ ಕೆಲಸ ಆಗಬೇಕು. ಈ ಕಾರ್ಯಕ್ರಮ ಐತಿಹಾಸಿಕವಾಗಿದೆ, ಈ ಕಾರ್ಯಕ್ರಮ ಅಮರವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಎಂದೆಂದು ಅಮರವಾಗಿಡುವಂಥ ಜಯಂತಿ ಇವತ್ತು ಮಾಡಿದ್ದೀರಿ ಅನ್ನುವಂಥ ವಿಚಾರವನ್ನು ಮುಕ್ತವಾಗಿ ನಾನು ಹೇಳ ಬಯಸ್ತೀನಿ. ಎಲ್ಲರಿಗೆ ಧನ್ಯವಾದಗಳು. ಶರಣಾರ್ಥಿಗಳು. ತಿಪ್ಪಣ್ಣಪ್ಪಣ್ಣವರ ಸುಪುತ್ರರಾಗಿರ್ತಕ್ಕಂಥ ಸಂದೇಶ್ ಕಂಪ್ನೂರವರಿಗೆ ಈ ಕಾರ್ಯಕ್ರಮದ ನಂತರ ತಿಮ್ಮಾಪುರ ಚೌಕ್ನಿಂದ ಜಗತ್ವರೆಗೂ ಬೃಹತ್ ಒಂದು ಜಯಂತಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಯಪ್ರಕಾಶ್ ಟಿ ಕಂಪ್ನೂರವರ ಧರ್ಮರಾಜ್ ಜವಳಿ ಸರ್ ಅವರಿಗೆ ಜಯಪ್ರಕಾಶ್ ಟಿ ಕಂಪ್ನೂರು ದಯವಿಟ್ಟು ಎಲ್ಲರನ್ನ ಗೌರವಿಸಬೇಕು. ಕನ್ನಡ ಮತ್ತು ಸಂಸ್ಕೃತಿ ಶಿಕ್ಷಕರು ಮಾರ್ಗದರ್ಶಕರಾಗಿರ್ತಕ್ಕಂಥ ಬಸವರಾಜ್ ಹಿರೂರ್ ಸರ್ ಕೂಡ ಜಿಲ್ಲಾ ಕೋಲಿ ಕಬ್ಬಿಗೆ ಸಮಾಜದ ಅಧ್ಯಕ್ಷರಾಗಿ, ಜಯಂತಿ ಸಮಿತಿಯ ಅಧ್ಯಕ್ಷರಾಗಿ ಇಂದು 906ನೇಯ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಜರುಗಿತು. ಇಂದು ಬೆಳಗ್ಗೆ ಸುಮಾರು 11 ಗಂಟೆಗೆ ನಗರೇಶ್ವರ ಶಾಲೆಯಿಂದ ನಮ್ಮ ಮೆರವಣಿಗೆ ಸ್ಟಾರ್ಟ್ ಆಯಿತು. ಆ ಮೆರವಣಿಗೆಯಲ್ಲಿ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು, SP ಸಾಹೇಬರು, ಕಮಿಷನರ್ ಸಾಹೇಬರು ಮತ್ತು MLAಗಳಾದಂಥ ಬಸವರಾಜ್ ಮತ್ತಿಮೂಡು ಸಾಹೇಬರು, MLCಗಳಾದಂಥ ನಮ್ಮ ಸ್ಟೇಟ್ ಅಧ್ಯಕ್ಷರಾದಂಥ ತಿಪ್ಪಣ್ಣಪ್ಪ ಕಮಕನೂರು ಸಾಹೇಬರು ಹಾಗೂ ಹಿಂದುಳಿದ ವರ್ಗಗಳ ಸ್ಟೇಟ್ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರಾದಂಥ BK ಮೋಹನ್ ಕುಮಾರ್ ಸಾಹೇಬರು ಹಾಗೂ ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ 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 ಮಲ್ಲಣ್ಣ ಮಹಾಸ್ವಾಮಿಗಳು ತೊನಸನಹಳ್ಳಿ ಹಾಗೂ ನನ್ನ ಎಲ್ಲ ಮತ್ತು ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಮಾಲಿಕೆ ಗುತ್ತಿದಾರ್ ಸಾಹೇಬರು, ನೀಲ್ಕಂಠ್ ಮುಲ್ಗೆ ಸಾಹೇಬರು ಮತ್ತು ಅವ್ವಣ್ಣ ಮ್ಯಾಕೇರಿಯವರು, ಬಸವರಾಜ್ ಬೂದಿಯಾಳ್ ಅವರು, ಬಸವರಾಜ್ ಹರವಾಳ್ ಅವರು ಇನ್ನಿತರ ಎಲ್ಲ ನನ್ನ ಸಮಾಜದ ಎಲ್ಲ ಹಿರಿಯರು ನಾಯಕರು ಸೇರಿದರು. ಮತ್ತು ಅಲ್ಲಿ ಅದು ಉದ್ಘಾಟನೆಗಾಗಿ ಆಗಮಿಸಿದಂಥ ಮತ್ತೊಮ್ಮೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಉದ್ಘಾಟನೆ ಮಾಡಿದ್ರು. ಹಾಗೂ ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದ ನಂತರ ನಮ್ಮ ಸಮಾಜದ ಎಲ್ಲ ಕಡೆಯಿಂದ ಬೀದರ್, ಯಾದಗಿರಿ ಎಲ್ಲ ತಾಲೂಕುಗಳಿಂದ ಬಂದಂಥ ಸಹಸ್ರಾರು ಜನರು ಈ ಜಯಂತ್ಯೋತ್ಸವಕ್ಕೆ ಪಾಲ್ಗೊಂಡಿದ್ದರು. ಆ ಜಯಂತಿ ವಿಶೇಷವೇನೆಂದರೆ ಈ ಜಯಂತಿದು ಪ್ರತಿ ವರ್ಷದಂತೆ ಜಯಂತಿ ಆಚರಿಸ್ತಾ ಇದ್ದೀವಿ. ಈ ಜಯಂತಿಯಲ್ಲಿ ನಾವು ಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಹೆಲಿಕಾಪ್ಟರ್ ಮುಖಾಂತರ ಆಕಾಶದಿಂದ ಹೂಗುಚ್ಚೆಯನ್ನು ಬೃಹತ್ವಾದಂಥ ಅಂಬಿಗರ ಚೌಡಯ್ಯನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಹಾಗೂ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರದಿಂದ ಹಾಗೂ ಚನ್ನಪಟ್ಟಣದಿಂದ ಗೊಂಬೆಗಳು, ಆಂಧ್ರ ಪ್ರದೇಶದಿಂದ ವಿವಿಧ ಕಲಾ ಸಂಸ್ಕೃತಿ ಆಟಗಳು ಹಾಗೂ ನಾಸಿಕ್ ಡೋಲ್ ಪುಣೆಯಿಂದ ಮತ್ತು ಇಲ್ಲಿ ಗುಲ್ಬರ್ಗದಿಂದ ಡೊಳ್ಳು ಕುಣಿತ ಮತ್ತು ಒಂಟೆ ಕುದುರೆ ಹಾಗೂ ಇನ್ನಿತರ ಕಲಾ ಸಂಸ್ಕೃತಿ ಕಾರ್ಯಕ್ರಮಗಳು, ಕಲಾ ತಂಡಗಳೆಲ್ಲ ಭಾಗವಹಿಸಿದ್ದು. ಡೊಳ್ಳು ಆಯಿತು. ಪ್ರತಿಯೊಂದು ಸುಮಾರು 1 ಕಿಲೋಮೀಟರ್ವರೆಗೂ ಕಲಾ ತಂಡಗಳು ಭಾಗವಹಿಸಿದವು. ಮತ್ತು ವಿಶೇಷವಾದಂಥ ಕಾರ್ಯಕ್ರಮ ಈ ಜಯಂತ್ಯೋತ್ಸವಕ್ಕೆ ನನ್ನ ಸಮಾಜದ ನನ್ನ ಕುಲಬಾಂಧವರು ಎಲ್ಲರೂ ಪ್ರತಿಯೊಬ್ಬರು ಸುಮಾರು ಸಾವಿರಾರು ಜನರು ಸೇರಿ ಇದೊಂದು ಅತ್ಯಂತ ಯಶಸ್ವಿಗೊಳಿಸಿದ್ರು. ಈ ಜಯಂತಿಯನ್ನು ನಾವು ನಗರೇಶ್ವರದಿಂದ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಚೌಕದಿಂದ ಸೂಪರ್ ಮಾರ್ಕೆಟ್ ತಹಸೀಲ್ ಆಫೀಸ್ ಜಗತ್ ಸರ್ಕಲಲ್ಲಿ ಕೂಡ ಶ್ರೀಮಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮತ್ತು ಜಗಜ್ಯೋತಿ ಬಸವೇಶ್ವರ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ತದನಂತರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಈ ಸಲ ವಿಶೇಷ ಅಂತಂದರೆ 100/100 ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆಗಾಗಿ ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದಂಥ 100/100 ಜಾಗವನ್ನು ಗುದ್ದಲಿ ಪೂಜೆ ಮಾಡಲಾಯಿತು. ಸನ್ಮಾನ್ಯ ಶ್ರೀ MLC ಆದ ತಿಪ್ಪಣ್ಣಪ್ಪ ಕಮಕನೂರ ಕೈಯಿಂದ ಗುದ್ದಲಿ ಪೂಜೆ ಮಾಡಿ ಮತ್ತು ತದನಂತರ ನಾವೆಲ್ಲರೂ ಪ್ರತಿ ವರ್ಷದಂತೆ SM ಪಂಡಿತ್ ರಂಗಮಂದಿರದಲ್ಲಿ ಸೇರಿದ್ವಿ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ BG ಪಾಟೀಲ್ ಸಾಹೇಬರು, ಶಾಸಕರಾದಂಥ BG ಪಾಟೀಲ್ ಸಾಹೇಬರು,
ಶಶಿಲ್ ನಮೋಶಿ ಸಾಹೇಬರು, ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು, GD ಅಧ್ಯಕ್ಷರಾದಂಥ ಮಜಾರ್ ಆಲಂ ಖಾನ್ ಅವರು, ಮತ್ತು ಜೆಸ್ಕಾಂ ಅಧ್ಯಕ್ಷರಾದಂಥ ಪ್ರವೀಣ್ ಪಾಟೀಲ್ ಅವರು, NEKSRTC ಅಧ್ಯಕ್ಷರಾದಂಥ ಅರುಣ್ಗೌಡರು, ಮತ್ತು ಇದಕ್ಕೆ ಸಾನ್ನಿಧ್ಯವನ್ನು ಶ್ರೀ ಶಾಂತ ಮಹಾಂತ ಶಿವಾಚಾರ್ಯರು ಶ್ರೀಶೈಲ್ ಮಠ್, ನಮ್ಮ ತೋನಸನಹಳ್ಳಿ ಮಹಾಸ್ವಾಮಿಗಳು ಮಲ್ಲಣ್ಣಪ್ಪ ಮುತ್ತೇನವರು ವಹಿಸಿದರು, ಹಾಗೂ BK ಮೋಹನ್ ಕುಮಾರ್ ಸಾಹೇಬರು ಇದ್ದರು, MLCಗಳಾದಂಥ ತಿಪ್ಪಣ್ಣಪ್ಪ ಕಮ್ಮಕೂರು ಸಾಹೇಬರು ಇದ್ದರು, ಮತ್ತು ಈ ಪ್ರಥಮ ಪ್ರಜೆಗಳಾದಂಥ ವರ್ಷಾ ರಾಜ್ವಿ ಜಾನಿ ಅವರಿದ್ದರು, ಉಪಮೇಯರ್ ಅವರು ಲಾಕೆ ಮೇಡಮ್ ಅವರಿದ್ದರು, ಹಾಗೂ ನಮ್ಮ ಇನಾಮ್ದಾರ್ ಮೇಡಮ್ ಅವರಿದ್ದರು, ಮತ್ತು ಹಾಗೆ ಲಚ್ಚಪ್ಪ ಜಮದಾರ್ ಸಾಹೇಬರಿದ್ದರು, ಬೂದಿಯಾಳ್ ಅವರಿದ್ದರು, ರಮೇಶ್ ನಾಟಿಕರ್ ಅವರಿದ್ದರು, ರಾಯಪ್ಪ ಹುಣಸಗಿ ಇದ್ದರು, ADC ಸಾಹೇಬರಾದಂಥ ರಾಯಪ್ಪ ಹುಣಸಗಿ ಸಾಹೇಬರು ಕೂಡ ಇದ್ದರು, ಶಿವಾನಂದ್ ಹೊನಗುಂಟಿ ಅವರಿದ್ದರು, ಸಂದೇಶ್ ಕಮ್ಮಕ್ನೂರು ಅವರಿದ್ದರು. ಮತ್ತು ಇದು ಎಲ್ಲ ಕಾರ್ಯಕ್ರಮ ಇದು ಆಯೋಜನೆ ಮಾಡಿದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಗದೀಶ್ವರಿ ಮೇಡಮ್ ಅವರು ಉಪಸ್ಥಿತಿದ್ದರು. ಮತ್ತು ಸರ್ವರು ನನ್ನ ಸಮಾಜ ಎಲ್ಲ ಅಂಬಿಗರ ಚೌಡಯ್ಯನವರ ಅನುಯಾಯಿಗಳು, ಯುವಕರು, ಅಕ್ಕ ತಂಗಿಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಾಗಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ಇನ್ನೊಂದು ವಿಶೇಷ ಎಲ್ಲ ಮಾಧ್ಯಮ ಮಿತ್ರರು, ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಅಚ್ಚುಕಟ್ಟಾಗಿ ನಮ್ಮನ್ನು ನಿರ್ವಹಣೆ, ಟ್ರಾಫಿಕ್ ಪೊಲೀಸರು ಇರ್ಬೋದು, ಎಲ್ಲರೂ ಭಾಳ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ. ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ಸಲ ವಿಶೇಷ ಏನಪ್ಪ ಅಂತಂದರೆ ತಾವೆಲ್ಲ ಇಷ್ಟು 11 ಗಂಟೆ ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಈಗ 6 ಗಂಟೆವರೆಗೆ ಮುಗೀತು. ಯಾರು ತಾಯಿ ಅಕ್ಕ ತಂದಿರು ಎಲ್ಲಿ ಹೋಗಲಾರದೆ ಕಾರ್ಯಕ್ರಮ. ಮತ್ತು ಇದು ಇನ್ನೊಂದು ವಿಶೇಷ ಅಂದರೆ ನಮ್ಮ ಈ ಸಲ ಉಪನ್ಯಾಸಕರಾದಂಥ ST ಪೋತೆ ಸಾಹೇಬರು ಭಾಳ ಒಳ್ಳೆಯ ರೀತಿಯಲ್ಲಿ ಅಂಬಿಗರ ಚೌಡಯ್ಯನ ಬಗ್ಗೆ ಅಧ್ಯಯನ ಮಾಡಿ ಅವ್ರ ಬಗ್ಗೆ ವಚನಗಳು ಹೇಳಿದರು. ಮತ್ತು ಬಳ್ಳಾರಿಯಿಂದ ಬಸವರಾಜ್ ಅಂತೇಳಿ ಅವರು ನೃತ್ಯ ಮಾಡಿದ್ರು. ಹೀಗಾಗಿ ಇದು ಕಾರ್ಯಕ್ರಮ ಹಿಸ್ಟಾರಿಕಲ್ ಅಂದರೆ ಐತಿಹಾಸಿಕ ಕಾರ್ಯಕ್ರಮ. ಇದು ಇಂದಿನ ಕಾರ್ಯಕ್ರಮ. ತಾವು ಇಡೀ ಗುಲ್ಬರ್ಗ ಜನರು ಎಲ್ಲರೂ ನೋಡಿ ಈ ಕಾರ್ಯಕ್ರಮಗಳು ನೋಡಿ ತಾವೆಲ್ಲ ಸಂತೋಷಪಟ್ಟಿದ್ದೀರಿ, ತಾವೆಲ್ಲ ಆಶೀರ್ವದಿಸಿರಿ. ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೀನಿ. ನನ್ನ ಹೆಸರು ಜಯಪ್ರಕಾಶ್ T. ಕಮ್ಮಕ್ನೂರ್, ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ, 906ನೇ. ತಗೋಬೇಕಾ?